ಓಂ ಶಿರಡಿವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಓಂ ಸಾಯಿರಾಮ್. ನಮಸ್ತೆ ಸ್ನೇಹಿತರೆ. ಗುರುವಿನ ದಯೆ, ಕರುಣೆ, ಪ್ರೇಮದಲ್ಲಿ ನೀವು ಪೂರ್ಣ ಸಂರಕ್ಷಿತರು. ಅದೇ ರೀತಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಿದ್ದೀನಿ. ಅದಕ್ಕಿಂತ ಮೊದಲು ನಿಮ್ಮಲ್ಲಿರುವ ನೆಗೆಟಿವಿಟಿ ಕೂಡ ಹೀಲ್ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಹೀಲ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಎಂದಿನಂತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಕನೆಕ್ಟಿವ್ ಎನರ್ಜಿಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ಎನರ್ಜಿಯ ರೀಡಿಂಗಿಗೆ ಕನೆಕ್ಟ್ ಆಗ್ತಿರೋ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಮಾಡುತ್ತೆ. ಹಾಗೆ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಕೂಡ ಸಿಗೋ ಹಾಗೆ ನಿಮಗೆ ಮಾರ್ಗದರ್ಶನ ಕೂಡ ಮಾಡುತ್ತೆ. ಹಾಗೆ ನಿಮ್ಮನ್ನು ನೀವು ಕಂಡುಕೊಳ್ಳೋಕ್ಕೂ ಕೂಡ ಸಹಾಯ ಮಾಡುತ್ತೆ. ಹಾಗಾದರೆ ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಈಗಿನ ಮನಸ್ಥಿತಿಗೆ ಯಾವ ರೀತಿಯ ಒಂದು ಮೆಸೇಜ್, ಯಾವ ರೀತಿಯ ಒಂದು ಮಾರ್ಗದರ್ಶನ, ಯಾವ ರೀತಿಯ ಒಂದು ತಿರುವನ್ನು ಗುರುವು ಇಲ್ಲಿ ಕೊಡ್ತಾ ಇದ್ದಾರೆ, ಅದರ ಆಧಾರದ ಮೇಲೆ ನೀವು ಯಾವ ತೀರ್ಪನ್ನು ತಗೊಳ್ತೀರಾ ಅನ್ನೋದು ಕೂಡ ಇಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಮಾರ್ಗದರ್ಶನ. ಮೊದಲನೆಯದಾಗಿ ನಿಮ್ಮ ವಿರುದ್ಧ ಯಾವುದೋ ಒಂದು ಸಂಚು ಮಾಡಲಾಗಿತ್ತು, ಹಾಗೆ ಒಂದು ನಕಾರಾತ್ಮಕ ಪ್ರಭಾವವನ್ನು ಬೀರಲಾಗಿತ್ತು. ಅದಕ್ಕೋಸ್ಕರ ಗುರುವಿನಲ್ಲಿ ಪ್ರಾರ್ಥನೆ ಇತ್ತು ನಿಮ್ಮದು. ಯಾವುದೇ ರೀತಿ ಒಂದು ನೆಗೆಟಿವ್ ವಿಚಾರ ಆಗಿರ್ಬೋದು, ಯಾರೇ ಏನೇ ಒಂದು ಕೆಟ್ಟ ದೃಷ್ಟಿಯನ್ನು ಬೀರಿರ್ಬೋದು, ಕೆಟ್ಟ ಪ್ರಭಾವವನ್ನು ನಮ್ಮ ಮೇಲೆ ಬೀರಿರ್ಬೋದು, ಅದರ ರಕ್ಷಣೆಯ ಹೊಣೆ ನಿಮ್ಮದೇ ಅನ್ನೋ ರೀತಿಯಲ್ಲಿ ನೀವು ಪ್ರಾರ್ಥನೆಯನ್ನು ಇಟ್ಟಿದ್ರೆ ಖಂಡಿತವಾಗಿಯೂ ಆ ಶಕ್ತಿಯ ಅಂತ್ಯ ಆಗ್ತಾ ಇದೆ. ಅಂದರೆ ಯಾವುದೋ ಒಂದು ಕೆಟ್ಟ ಪರಿಣಾಮಕಾರಿಯಾದ ದುಷ್ಟಶಕ್ತಿಯ ಪ್ರಭಾವ ನಿಮ್ಮ ಮೇಲೆ ಇತ್ತು, ಅದನ್ನು ಗುರುವು ಹೀಲ್ ಮಾಡ್ತಾ ಇದ್ದಾರೆ. ಅಂದರೆ ಆ ದೃಷ್ಟಿಯಿಂದ ನಿಮ್ಮನ್ನು ಕಾಪಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅದೇ ಸೂಚನೆ ನಿಮಗೆ ಮುಂದಿನ ದಿನಗಳಲ್ಲಿ ಸಿಗುತ್ತೆ. ಯಾವ ಕೆಲಸದಲ್ಲಿ ಅಡ್ಡಿ ಆತಂಕಗಳಾಗಿದ್ವೋ, ಯಾವ ರೀತಿಯಲ್ಲಿ ನಿಮಗೆ ಇದ್ದಕ್ಕಿದ್ದ ಹಾಗೆ ಮನಸ್ಸು ಖಿನ್ನತೆಗೆ ಜಾರ್ತಾ ಇತ್ತೋ, ಆಲಸ್ಯ ಉಂಟಾಗ್ತಾ ಇತ್ತು, ಮನಸ್ಸು ಶಾಂತಿಯುತವಾಗಿ ಇಟ್ಕೊಳ್ಬೇಕು ಅಂತ ಪ್ರಯತ್ನ ಕೊಟ್ಟರು ಶಾಂತಿಯಿಂದ ಅಲ್ದಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಅನುಭವ ಆಗ್ತಾ ಇತ್ತು. ಹಾಗೆ ನಿಮ್ಮವರನ್ನೇ ನಿಮ್ಮ ಒಂದು ಒಳ್ಳೆಯ ರೀತಿಯ ಸಂಬಂಧವನ್ನು ಹದಗೆಡಿಸ್ತಾ ಇತ್ತು. ಯಾವುದೋ ರೀತಿ ಒಂದು ನಕಾರಾತ್ಮಕ ಶಕ್ತಿ ನಿಮ್ಮನ್ನು ಹಿಂದಕ್ಕೆ ಸೆಳೆಯಲ್ಪಡ್ತಾ ಇದೆ. ಒಂದು ಮುಂದೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ, ಒಳ್ಳೆಯದನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಏನೋ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀರಾ, ಆದರೆ ಅದರಲ್ಲಿ ಆಲಸ್ಯ ಉಂಟಾಗ್ತಾ ಇದೆ. ಏನು ಬಿಡು, ಮಾಡಿದರೆ ಆಯಿತು ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇದೆ. ಹಿಂದಕ್ಕೆ ಉಳಿತಾ ಇದ್ದೀರಾ, ಅಶಿಸ್ತಿನ ಜೀವನ, ಇವೆಲ್ಲ ರೀತಿಯ ಒಂದು ವಿಚಾರಗಳು ನಿಮ್ಮ ಜೀವನದಲ್ಲಿ ಇತ್ತು. ಇವೆಲ್ಲವೂ ಈಗ ಅಂತ್ಯ ಕಾಣ್ತಾ ಇದೆ. ಅಂದರೆ ಒಂದು ನೆಗೆಟಿವ್ ಛಾಯೆ ನಿಮ್ಮ ಮೇಲೆ ಇದ್ದಿದ್ದರಿಂದ ನೀವು ಏನೇ ಮಾಡೋಕ್ಕೆ ಹೋದರೂ ಕೂಡ ಅಲ್ಲಿ ಅಡ್ಡಿ ಆತಂಕಗಳು ಕಾಣಿಸ್ತಾ ಇತ್ತು. ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಕಿರಿಕಿರಿ, ಕೆಲವೊಂದು ಸಂಬಂಧಗಳನ್ನು ಸುಧಾರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ರಿ, ಆದರೆ ಅದು ನಿಮ್ಮಿಂದ ಆಗ್ತಾ ಇರಲಿಲ್ಲ. ಸೋಲು ಒಪ್ಕೊಂಡ್ಬಿಡ್ತಿದ್ದೀರಿ ತಕ್ಷಣವೇ. ಈ ರೀತಿಯೆಲ್ಲ ನಿಮ್ಮ ಕುಸಿದ ನಿರಾಕರಣೆಯ ಅನುಭವಕ್ಕೆ ಒಂದು ಎಂಡ್ ಸಿಗ್ತಾ ಇದೆ, ಅಂದರೆ ಅಂತ್ಯ ಆಗ್ತಾ ಇದೆ. ಯಾಕಂದರೆ ಗುರುವಿನ ದೃಷ್ಟಿ ಬಲ ನಿಮ್ಮ ಮೇಲೆ ತುಂಬಾ ಇರೋದ್ರಿಂದ, ಅವರ ರಕ್ಷಣೆಯಲ್ಲಿ ನೀವಿರೋದ್ರಿಂದ ಸ್ವಲ್ಪ ಆ ರೀತಿ ನಡೆದಿದ್ದು ಎಲ್ಲೋ ಒಂದು ರೀತಿಲಿ ಅವರು ಅಂದ್ಕೊಳ್ಬೇಕು, ನಾನು ಏನಾದರೂ ಒಂದು ಪರಿಣಾಮ ಬೀರಿದ್ದು ಇವ್ರ ಮೇಲೆ ವರ್ಕ್ ಆಗ್ತಾ ಇದೆಯಾ ಅನ್ನೋ ರೀತಿಲಿ ಗಮನಿಸುವಂತೆ ಮಾಡ್ತು. ಅಂದರೆ ಅವರು ಅಲ್ಲಿಗೆ ಒಂದು ಸ್ವಲ್ಪ ನಿಶ್ಚಿಂತರಾದರು, ನಾನು ಮಾಡಿದ ಪ್ರಯೋಗ ಇವ್ರ ಮೇಲೆ ತಾಕಿದೆ ಅನ್ನೋ ರೀತಿಲಿ. ಈಗ ಕೆಲಸ ಆಯಿತು, ನಾನು ಮಾಡಿಬಿಟ್ಟಿದ್ದೀನಿ, ಇನ್ನು ಖಂಡಿತ ಅವ್ರದ್ದು ಅಂತ್ಯ ಆಗುತ್ತೆ. ಅವ್ರು ಏನು ಅಂದ್ಕೊಂಡಿದ್ರು ಅದನ್ನು ಮಾಡೋಕ್ಕಾಗೋದಿಲ್ಲ, ಅದರಲ್ಲಿ ಅಡೆತಡೆ ಉಂಟಾಗುತ್ತೆ. ಅವ್ರದ್ದು ವೈಯಕ್ತಿಕ ಜೀವನ ಆಗಿರ್ಬೋದು, ಯಾವುದೋ ಒಂದು ಕೆಲಸದ ಉದ್ದೇಶದಲ್ಲಿ ಅವರು ಮುಂದುವರಿತಾ ಇದ್ರಲ್ಲ, ಅದರಲ್ಲಿ ತುಂಬಾ ಅವರಿಗೆ ಸಮಸ್ಯೆ ಎದುರಾಗುತ್ತೆ ಅನ್ನೋ ರೀತಿಲಿ ಅವರು ಅನುಭವ ಹೊಂದಿ ಈಗ ನಿಶ್ಚಿಂತೆಯಿಂದ ಮತ್ತೆ ಏನು ನಿಮ್ಮ ಮೇಲೆ ನೆಕ್ಸ್ಟ್ ಪ್ರಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತೆ ಮಾಡ್ತಾಯಿದ್ರೆ. ಆದರೆ ಇಲ್ಲಿ ಒಂದು ಗುರುವಿನ ಪ್ರಭಾವ ಬಲ ನಿಮ್ಮ ಮೇಲೆ ಇರೋದ್ರಿಂದ, ಯಾಕಂದರೆ ನೀವು ಅವರ ಶರಣದಲ್ಲಿದ್ದೀರಾ, ನಂಬಿದ್ದೀರಾ, ನನಗೇನೂ ಗೊತ್ತಾಗ್ತಾ ಇಲ್ಲ, ನೀವೇ ನನಗೆ ದಿಕ್ಕು ಅನ್ನೋ ರೀತಿಲಿ ನೀವೀಗ ಅವರ ಶರಣದಲ್ಲಿರೋದ್ರಿಂದ ಈಗ ಅದೇ ಒಂದು ಪಾಸಿಟಿವ್ ಎನರ್ಜಿ ತಿರುಗುಬಾಣವಾಗಿ ಅವರ ಜೀವನದ ಮೇಲೆ ಪರಿಣಾಮ ಬೀರ್ತದೆ. ಅವರು ಇನ್ನೇನೂ ನಿಮಗೆ ಮಾಡೋಕ್ಕಾಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಅಸ್ವಸ್ಥರಾಗ್ತಾರೆ. ಆ ರೀತಿ ಕೂಡ ನಿಮಗೆ ಅದು ಕಾಣುತ್ತೆ. ಅಂದರೆ ಅವ್ರು ಯಾರು ಅನ್ನೋ ರೀತಿಯಲ್ಲಿ ಗುರುತು ಸಿಗುವಷ್ಟರ ಮಟ್ಟಿಗೆ ಅವರಲ್ಲಿ ತುಂಬ ಒಂದು ವಿಚಿತ್ರವಾದ ಬದಲಾವಣೆಗಳಾಗ್ತವೆ ಇದ್ದಕ್ಕಿದ್ದ ಹಾಗೆ. ಆಗ ನಿಮಗೆ ಅದರ ಸೂಚನೆ ಕೂಡ ಸಿಗಬಹುದು ಅನ್ನೋ ರೀತಿಯಲ್ಲಿ. ಯಾಕಂದರೆ ಇದು ತುಂಬ ದೂರದಿಂದ ಬಂದದ್ದಲ್ಲ, ನಿಮ್ಮ ಸುತ್ತಮುತ್ತಲಿನ ಕೆಲವು ಜನರೇ, ಸಂಬಂಧಿಕರೇ ನಿಮಗೆ ಈ ರೀತಿಯಾಗಿ ಒಂದು ನೆಗೆಟಿವ್ ಪ್ರಭಾವವನ್ನು ಬೀರಿದ್ರು. ಹಾಗಾಗಿ ಅವರಿಗೆ ಈಗ ಅದು ಹೋಗಿ ತಲುಪ್ತಾ ಇದೆ. ಯಾಕಂದರೆ ಗುರುವನ್ನು ದಾಟಿಕೊಂಡು ಅದು ನಿಮ್ಮ ಮೇಲೆ ಪರಿಣಾಮ ಬೀರುವಷ್ಟು ಶಕ್ತಿಯನ್ನು ಹೊಂದಿಲ್ಲ. ಕೆಲವೊಂದು ಸಾರಿ ಅದು ನಿಮ್ಮಲ್ಲಿ ಈ ರೀತಿ ಒಂದು ನಕಾರಾತ್ಮಕ ಪ್ರಭಾವ ಬೀರೋಕ್ಕೆ ಪ್ರಯತ್ನ ಪಟ್ಟಿತ್ತು ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ನೀವು ಯಾವುದೋ ಒಂದು ಚಿಂತೆಗೆ, ಒತ್ತಡಕ್ಕೆ ಜಾರಿದ್ರಿ. ಹಾಗಾಗಿ ಅದಕ್ಕೊಂದು ಅವಕಾಶ ಸಿಕ್ಕಿತ್ತು. ಆದರೆ ಗುರು ನಿಮಗೆ ಮತ್ತೊಮ್ಮೆ ಮಾರ್ಗದರ್ಶನ ಮಾಡಿದರು, ನಿಮ್ಮನ್ನು ನೀವು ಚೇತರಿಸಿಕೊಳ್ಳುವಕ್ಕೆ ಅವಕಾಶ ಕೊಟ್ಟರು. ಹಾಗೆ ನಾನು ಹೀಗಿರಬಾರ್ದು, ಏನಾದರೂ ಮಾಡಿ ದೃಢವಾದ ವಿಶ್ವಾಸದೊಂದಿಗೆ ನಾವು ಮುಂದೆ ಸಾಗಲೇಬೇಕು ಅನ್ನುವ ನಿಮ್ಮ ದೃಢ ವಿಶ್ವಾಸವನ್ನು ಜಾಗೃತಗೊಳಿಸುವ ಮೂಲಕ ಗುರುವು ಮತ್ತೊಂದು ನಿಮಗೆ ಅವಕಾಶವನ್ನು ಕೊಟ್ಟರು. ಹಾಗೆ ಆ ನಕಾರಾತ್ಮಕ ಪ್ರಭಾವವನ್ನು ಅವರಿಗೆ ತಿರುಗಿ ಹೋಗುವ ಹಾಗೆ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಸೂಚನೆ ಸಿಗ್ತದೆ. ಇದು ನಿಮ್ಮ ಪ್ರಾರ್ಥನೆಯಾಗಿದ್ದು ಫಲ ಸಿಕ್ಕಿದೆ. ಏನಾದರೂ ಆಗತ್ತೆ, ಏನಾದರೂ ಮಾಡಿಬಿಡ್ತಾರಾ ಅನ್ನುವ ಆತಂಕವನ್ನು ಬಿಟ್ಟು ಪಾಸಿಟಿವ್ ಎನರ್ಜಿಯೊಂದಿಗೆ
ನಂಬಿಕೆಯೊಂದಿಗೆ ಗುರುವಿನ ಜೊತೆ ನೀವು ಮುಂದೆ ಸಾಗಿ ಅನ್ನೋ ರೀತಿಯಲ್ಲಿ ಬರ್ತದೆ. ನೀವು ಎಷ್ಟು ದೃಢವಾದ ವಿಶ್ವಾಸದೊಂದಿಗೆ ಅವರ ಜೊತೆ ಒಂದು ಅವಿನಾಭಾವ ಸಂಪರ್ಕವನ್ನು ಇಟ್ಕೊಳ್ತೀರೋ ಅಷ್ಟೇ ಕೆಟ್ಟ ಯಾವುದೇ ರೀತಿ ಒಂದು ಪ್ರಭಾವ ಆಗಿರ್ಬೋದು, ಶಕ್ತಿ ಆಗಿರ್ಬೋದು, ದೃಷ್ಟಿ ಆಗಿರ್ಬೋದು ನಿಮ್ಮನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಗುರುವಿನ ರಕ್ಷಣೆಯಲ್ಲಿದ್ದರೆ ಯಾರೂ ಕೂಡ, ಯಾವ ಶಕ್ತಿಯೂ ಕೂಡ ಏನೂ ಮಾಡಲಿಕ್ಕೆ ಸಾಧ್ಯತೆಯನ್ನು ಪಡ್ಕೊಳ್ಳೋಕೆ ಇನ್ನೂ ಅಂಥ ಶಕ್ತಿಯನ್ನು ಹೊಂದಿಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಗುರುವಿನ ಈ ಒಂದು ಶರಣದಲ್ಲಿ ನೀವು ತುಂಬ ಸುರಕ್ಷಿತವಾಗಿದ್ದೀರಾ ಅನ್ನೋ ರೀತಿಯಲ್ಲಿ, ನಿಮ್ಮ ನಂಬಿಕೆಗೆ ಅನುಸಾರವಾಗಿ ನೀವು ಗೆದ್ದಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ನಂಬಿಕೆ, ಶ್ರದ್ಧಾ, ಸಬೂರಿಯ ಸಂಕೇತವಾಗಿ ನೀವು ಅವರಿಗೆ ದೀಪವನ್ನು ಬೆಳಗಿಸ್ತಾ ಇದ್ದೀರೋ, ಇಲ್ಲ ಯಾರಿಗಾದರೂ ದಾನ ಧರ್ಮವನ್ನು ಮಾಡ್ತಾ ಇದ್ದೀರೋ, ಇವೆಲ್ಲವೂ ನಿಮ್ಮ ಜೀವನವನ್ನು ಗುಣಪಡಿಸ್ತಾ ಇದ್ದಾವೆ. ಅದರಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳನ್ನು ಗುಣಪಡಿಸ್ತಾ ಇದ್ದಾವೆ. ಇದು ನಿಮಗೆ ಕಾಣಿಸ್ತಾ ಇಲ್ಲ. ಕರ್ಮ ಏನಿರುತ್ತೋ ಅದನ್ನು ಅನುಭವಿಸಲೇಬೇಕು. ಅದು ಶತಸಿದ್ಧ, ಇಲ್ಲ ಅಂತಲ್ಲ, ವಿಧಿ ನಿಯಮ. ಆದರೆ ಗುರುವಿನ ಶರಣದಲ್ಲಿದ್ದವರು ಆ ನಿಯಮವನ್ನು ಮುರಿತಾರೆ ಅಂತಲ್ಲ, ಆ ನಿಯಮವನ್ನು ಪಾಲಿಸ್ತಾನೆ ತಮ್ಮ ಕರ್ಮವನ್ನು ಕಳ್ಕೊಳ್ತಾ ತಾವು ಒಂದು ನಿಮ್ಮ ಭಾಗ್ಯದಲ್ಲಿ ಡಿಸರ್ವ್ ಆಗಿದ್ದನ್ನು ನೀವು ಪಡ್ಕೊಳ್ತೀರಿ. ಯಾಕಂದರೆ ಕೆಲವೊಂದು ಸಾರಿ ಕರ್ಮಗಳು ನಿಮ್ಮ ಒಂದು ಭಾಗ್ಯದಲ್ಲಿ ನೀವೇನು ಪುಣ್ಯ ಒಂದು ಮಾಡಿ ಅದನ್ನು ಡಿಸರ್ವ್ ಮಾಡ್ಕೊಂಡಿರ್ತೀರಲ್ಲ, ಅದನ್ನು ಪಡ್ಕೊಳ್ಳೋಕ್ಕೂ ಕೂಡ ಕೆಲವು ಕೆಟ್ಟ ಕರ್ಮಗಳು ಬಿಡ್ತಾ ಇರೋದಿಲ್ಲ. ಜನ್ಮಗಳವರೆಗೂ ಈ ಪಯಣವನ್ನು ಮುಂದುವರಿಸಿ ಕಳ್ಕೊಳ್ತಾ ಕೆಟ್ಟದನ್ನು ಒಳ್ಳೆಯದನ್ನು ಪಡ್ಕೊಳ್ಬೇಕು. ಅಲ್ಲಿವರೆಗೂ ನಿಮ್ಮ ಭಾಗ್ಯದಲ್ಲಿರೋದು ಡಿಸರ್ವ್ ಆಗಿರುತ್ತೆ. ಆದರೆ ಗುರುವು ನಿಮಗೆ ಇಲ್ಲಿ ಇರೋದ್ರಿಂದ, ಅಂದರೆ ಈ ಜನ್ಮದಲ್ಲೇ ನೀವು ಆ ಗುರುವನ್ನು ಕಂಡುಕೊಂಡಿರೋದ್ರಿಂದ ಇಲ್ಲಿ ಆ ಭಾಗ್ಯವನ್ನು ನೀವು ಇಲ್ಲೇ ಪಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ಯಾವುದೋ ಒಂದು ಸಂಬಂಧ ದೂರ ಆಗಿರ್ಬೋದು, ನೀವು ಅದು ಮರಳಿ ಬರಬೇಕು ಅಂತೇಳಿ ಬಯಸ್ತಾ ಇದ್ದೀರಾ. ಅದರ ಋಣ ಎಂಡಾಗಿದ್ರೂ ಕೂಡ ನಿಮ್ಮ ಪ್ರಾರ್ಥನೆಗೆ ಇಲ್ಲಿ ಒಂದು ಬೆಲೆ ಇದೆ ಅನ್ನೋ ರೀತಿಯಲ್ಲಿ ಒಂದು ಬಾಬಾ ನಿಮಗೆ ಒಂದು ಆಶೀರ್ವಾದವನ್ನು ಮಾಡ್ಬೋದು. ಆಕಸ್ಮಿಕ ಅಲ್ಲ, ಅದೃಷ್ಟದ ರೂಪದಲ್ಲಿ, ಚಮತ್ಕಾರದ ರೂಪದಲ್ಲಿ ಆ ಸಂಬಂಧವನ್ನು ನಿಮಗೆ ಮರಳಿ ಕೊಡ್ಬೋದು. ಅಂಥ ಒಂದು ಅರ್ಹತೆಯನ್ನು ನೀವು ಪಡ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗಾಗಿ ಪ್ರೀತಿ ದೂರ ಆಗಿದೆ. ಮೊದಲಿತ್ತು, ಮಾಡಿದ್ರಿ ಪ್ರೀತಿನ, ಆದರೆ ಅದರಲ್ಲಿ ಏನೋ ಒಂದು ಸಮಸ್ಯೆ ಎದುರಾಯಿತು, ಇಲ್ಲ ಮಧ್ಯೆ ಯಾರೋ ಬಂದರು, ಕಾರಣ ಕೊಡದೇನೆ ದೂರ ಆಗಿರ್ಬೋದು, ಕೊಟ್ಟು ದೂರ ಆಗಿರ್ಬೋದು. ಮನಸ್ಸಲ್ಲಿ ಒಂದು ವಿಶ್ವಾಸವನ್ನೇ ಕಳ್ಕೊಂಡ್ಬಿಟ್ಟಿದ್ದೀರಾ. ಆದರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಬಾಬಾ ನಿಮ್ಮ ಜೀವನದಲ್ಲಿ ಬಂದಮೇಲೆ ಖಂಡಿತ ಆ ಒಂದು ಆಸೆ ಮತ್ತೆ ಚಿಗುರಿದೆ. ಖಂಡಿತ ಅವ್ರು ಬರ್ಬೋದು, ನನ್ನ ಪ್ರೀತಿ ನಂಗೆ ಸಿಗ್ಬೋದು ಅನ್ನೋ ರೀತಿಲಿ ಖಂಡಿತ ಅದು ನಡೆಯುತ್ತೆ ಅನ್ನೋ ರೀತಿಲಿ ಬರ್ತದೆ. ನಿಮ್ಮ ಮ್ಯಾನಿಫೆಸ್ಟ್ ಅಂದರೆ ಅಫರ್ಮೇಷನ್ ಏನು ಮಾಡ್ತಿದ್ದೀರಲ್ಲ ಅದು ಪೂರ್ಣಗೊಳ್ಳುತ್ತೆ ಅನ್ನೋ ರೀತಿಲೇ ಕಾಣಿಸ್ತದೆ. ಅಂದರೆ ಗುರುವಿನ ಆಶೀರ್ವಾದ ಬಲವನ್ನು ನೀವು ಪಡ್ಕೊಂಡಿದ್ದೀರಾ ಅಂದರೆ ಖಂಡಿತ ಅಸಾಧ್ಯ ಅನ್ನೋದು ಏನೂ ಇಲ್ಲ, ಸಂಭವ ಆಗತ್ತೆ. ನೀವು ನಂಬಿಕೆ ಇಡಬೇಕಷ್ಟೇ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಆತಂಕ ಇದೆ ಈ ಸಮಯದಲ್ಲಿ, ಆದರೂ ಕೂಡ ಇಲ್ಲಿ ಒಂದು ಎಚ್ಚರಿಕೆ ಮೆಸೇಜ್ ಕೂಡ ಸಿಗ್ತದೆ. ಮಕ್ಕಳ ವಿಚಾರದಲ್ಲಿ ಆತಂಕ ಇದೆ, ಹಾಗಂತ ಅವ್ರ ಮೇಲೆ ಯಾವುದೂ ಕೂಡ ಹೊರೆ ಆಗಬಾರ್ದು. ಆ ರೀತಿ ನಿಮ್ಮ ಪ್ರೀತಿಯಾಗಿರ್ಬೋದು, ನಿಮ್ಮ ಕಾಳಜಿ ಆಗಿರ್ಬೋದು, ನಿಮ್ಮ ಗಮನ ಅವ್ರ ಮೇಲೆ ಇರಲೇಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಅದು ನಮ್ಮನ್ನು ಗಮನಿಸ್ತಾ ಇದ್ದಾರೆ, ನನಗೆ ಇರಿಟೇಟ್ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಆ ಮಕ್ಕಳಿಗೆ ಅನ್ನಿಸ್ಬಾರ್ದು. ಆ ರೀತಿಯಾಗಿ ನೀವು ಆ ಪರಿಸ್ಥಿತಿಯನ್ನು ಸಂಭಾಳಿಸ್ಬೇಕು. ಯಾಕಂದರೆ ಮಕ್ಕಳದ್ದು ಒಂದು ರೀತಿಯ ಮುಗ್ಧ ಮನಸ್ಸು, ಹಾಗೆ ಒಂದು ವಯಸ್ಸು ಅನ್ನೋದು ಏನಿರುತ್ತಲ್ಲ, ಆ ವಯಸ್ಸಲ್ಲಿ ಅವರಿಗೆ ಎಲ್ಲದೂ ಕಿರಿಕಿರಿ ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ. ಆ ಸಮಯದಲ್ಲಿ ನೀವು ಅವ್ರ ಮೇಲೆ ಒತ್ತಡ ಹೇರೋದಾಗಲಿ, ಇಲ್ಲ ಬುದ್ಧಿ ಹೇಳೋದಾಗಲಿ, ಏನೋ ಒಂದು ರೀತಿಯಲ್ಲಿ ಹಾಗಿರಿ ಹೀಗಿರಿ ಅಂತ ಹೇಳೋದಾಗಲಿ ಮಾಡಿದಾಗ ಅವರಿಗೆ ಎಲ್ಲೋ ಒಂದು ರೀತಿಯಲ್ಲಿ ಕಿರಿಕಿರಿಯ ಅನುಭವ ಆಗ್ತಾ ಇರುತ್ತೆ. ಹಾಗಾಗಿ ನಾಜೂಕಾಗಿ ಆ ಸಂಬಂಧವನ್ನು ಸಂಭಾಳಿಸಿ, ಆ ಬುದ್ಧಿವಂತಿಕೆ ನಿಮ್ಮಲ್ಲಿದೆ ಅನ್ನೋ ರೀತಿಯಲ್ಲಿ ಗುರುವು ಹೇಳ್ತಾ ಇದ್ದಾರೆ ಈಗಿನ ಎನರ್ಜಿಯ ಪ್ರಕಾರ. ಬಹಳ ದಿನಗಳಿಂದ ಅಪೂರ್ಣಗೊಂಡಿದ್ದ ಕೆಲಸ ಪೂರ್ಣಗೊಂಡಿದೆ. ಇದರಿಂದ ನೀವು ತುಂಬ ಖುಷಿಯಾಗಿದ್ದೀರಾ. ಕೃತಜ್ಞತಾ ಭಾವದಿಂದ ಬಾಬಾರವರಿಗೆ ಒಂದು ಆರತಿಯನ್ನು, ಒಂದು ಸೇವೆ ಮಾಡಿದ್ದೀರಾ. ಹಾಗೆ ಸಚ್ಚರಿತ್ರೆ ಪಾರಾಯಣ ಮಾಡಿರ್ಬೋದು, ಹಾಗೆ ಯಾರಿಗಾದರೂ ಸಂತೋಷದಿಂದ ದಾನ ಮಾಡಿರ್ಬೋದು. ಅದರಲ್ಲೂ ಇಷ್ಟವಾದ ಹೂವನ್ನು ಬಾಬಾರವರಿಗೆ ಇವತ್ತು ಸಮರ್ಪಣೆ ಮಾಡಿ ಕೃತಜ್ಞತೆಯನ್ನು ಸಲ್ಲಿಸಿದ್ದೀರಾ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ತುಂಬ ಖುಷಿಯಾಗಿದೆ ಇವತ್ತು ಕೆಲವರ ಎನರ್ಜಿಗೆ. ಹಾಗಾಗಿ ಒಂದು ಕೃತಜ್ಞತಾ ಪೂರ್ವಕವಾಗಿ ಅದು ಎಷ್ಟೇ ನೋವು ಏರಿಳಿತ ಇರಲಿ, ಜೀವನ ಕಂಡಿರಲಿ, ಅದ್ರ ಮಧ್ಯೆ ಒಂದು ಸಣ್ಣದಾದ ಒಂದು ಆನಂದ ನಿಮಗೆ ತುಂಬ ಖುಷಿ ಕೊಟ್ಟಿತ್ತು. ಅದಕ್ಕೆ ಒಂದು ಕೃತಜ್ಞತೆಯನ್ನು ನೀವು ಅರ್ಪಣೆ ಮಾಡಿ ಬಂದಿದ್ರೆ, ಈ ಕೃತಜ್ಞತೆ, ಈ ಸಣ್ಣ ಒಂದು ಭರವಸೆಯ ಹೆಜ್ಜೆ, ಸಂಭವ ನನ್ನಿಂದ ಸಾಧ್ಯ ಇಲ್ಲ ಅಂತೇಳಿ ಕೈ ಬಿಟ್ಟಿದ್ರಲ್ಲ, ಅದನ್ನು ಸಂಭವ ಮಾಡಿಸುವ ಕಡೆ ಕರ್ಕೊಂಡು ಹೋಗ್ತಾ ಇದೆ. ಯಾಕಂದರೆ ಗುರು ನಿಮ್ಮ ಜೊತೆಗಿದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಧೈರ್ಯವಾಗಿ ಮುಂದುವರಿಯಿರಿ. ಕಷ್ಟ, ದುಃಖ, ಸಮಸ್ಯೆಗಳು ಎಲ್ಲದೂ ಕರ್ಮದ ರೂಪಗಳು. ನೆನ್ಪಿಡಿ, ಆ ಕರ್ಮವನ್ನು ಸರಿಪಡಿಸ್ಕೊಳ್ಬೇಕು ಅಂದರೆ ಇವತ್ತಿನ ಒಳ್ಳೆಯ ಉದ್ದೇಶದ ಕರ್ಮಗಳು ಅದಕ್ಕೆ ಸಹಾಯ ಮಾಡ್ತವೆ. ಹಾಗಾಗಿ ಯಾವಾಗಲೂ ಸಮಸ್ಯೆಗೆ ಹೆದರಿ ಓಡಿ ಹೋಗೋದಲ್ಲ, ಹಿಂದೆ ಸರಿಯೋದಲ್ಲ, ಇಲ್ಲ ಖಿನ್ನತೆಗೂ ಜಾರೋದಲ್ಲ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ. ಅವೆಲ್ಲವೂ ನನ್ನ ಕರ್ಮದ ಫಲಗಳಾಗಿದ್ದಾವೆ, ಅವುಗಳನ್ನು ಅನುಭವಿಸಿ ಕಳ್ಕೊಂಡ್ಬಿಡೋಣ ಅನ್ನೋ ರೀತಿಲಿ ಧೈರ್ಯವಾಗಿ ಅವುಗಳನ್ನು ಎದುರಿಸಿ ನಾನು ನಿಮಗೆ ಸಹಾಯ ಮಾಡ್ತೀನಿ. ಖಂಡಿತ ನೀವೇ ನಿಮ್ಮದೇ ಆದ ಕರ್ಮಗಳನ್ನು ಕಳ್ಕೊಳ್ತೀನಿ ಅನ್ನೋ ರೀತಿಲಿ ಭರವಸೆಯಲ್ಲಿ ನಿಂತಾಗ ನನಗೆ ಸಹಾಯ ಮಾಡಿ ಗುರುವೇ, ನನ್ನಿಂದ ಗೊತ್ತಿದ್ದಾಗಿದೆಯೋ ಗೊತ್ತಿಲ್ಲದೆ ಆಗಿದೆಯೋ ಒಟ್ಟಾರೆಯಾಗಿ ಒಂದು ಕರ್ಮ ಅಂತೂ ಆಗಿದೆ, ಅದರ ಪ್ರತಿಫಲವೇ ನಾನು ಅನುಭವಿಸ್ತಾ ಇದ್ದೀನಿ, ನನಗೆ ಸಹಾಯ ಮಾಡಿ ಅಂತ ಹೇಳಿ ಕೇಳಿದರೆ ಖಂಡಿತ
ನನ್ನ ಸಹಾಯ ನಿಮಗೆ ಸಿಗುತ್ತೆ. ಅದನ್ನು ಕಳ್ಕೊಂಡು ಆ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ನಾನು ದಾರಿಯನ್ನು ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಗುರುವು ನಿಮಗೆ ಹೇಳ್ತಿದ್ದಾರೆ. ಹಾಗಾಗಿ ಸಮಸ್ಯೆಗೆ ಪರಿಹಾರ ಇಲ್ಲ ಅಂತೇಳಿ ಕುಗ್ಗೋದಕ್ಕಿಂತ ಸಮಸ್ಯೆಗೆ ಪರಿಹಾರ ಇದೆ, ನನ್ನ ಸೃಷ್ಟಿಗೆ ಕಾರಣರು ಭಗವಂತ, ಅವರಿಂದ ಅದು ಸಾಧ್ಯ ಇದೆ, ಅವರ ಮೊರೆಯನ್ನೇ ಹೋಗೋಣ, ಅವರ ಶರಣದಲ್ಲೇ ಹೋಗೋಣ ಅನ್ನೋ ರೀತಿಯಲ್ಲಿ ನೀವು ಗುರುವಿನ ಶರಣದಲ್ಲಿ ಹೋದರೆ ಖಂಡಿತವಾಗಿಯೂ ಅದ್ಭುತವಾದ ಮಿರಾಕಲ್ಸ್ ಒಂದು ವಾರದೊಳಗೆ ನಡೆಯುತ್ತೆ ನಿಮ್ಮ ಜೀವನದಲ್ಲಿ. ಈಗ ಯಾವ ಒಂದು ಯೋಚನೆ ನಿಮ್ಮನ್ನು ಅತಿಯಾಗಿ ಕಾಡ್ತಾ ಇದೆಯಲ್ಲ, ಆ ಯೋಚನೆಯನ್ನು ಅವರ ಶರಣದಲ್ಲಿ ಇಡಬೇಕು. ಮನುಷ್ಯರು ಅಂದಮೇಲೆ ಒಂದಲ್ಲ ಒಂದು ರೀತಿಯ ತಪ್ಪುಗಳು ಆಗಿರ್ತವೆ. ಅದು ಈ ಜನ್ಮದಲ್ಲೇ ಆಗಿರ್ಬೋದು, ಹೋದ ಜನ್ಮದಲ್ಲೇ ಆಗಿರ್ಬೋದು. ಉದಾಹರಣೆಗೆ ಈ ಜನ್ಮದಲ್ಲಿ ಕೆಲವೊಂದು ಸಾರಿ ಎಷ್ಟೊಂದು ತಪ್ಪುಗಳಾಗ್ಬಿಡ್ತಾವಲ್ವ, ಅಲ್ಲಿಗೆ ಹೋದ ಜನ್ಮದಲ್ಲೂ ನಾವು ಅನೇಕ ರೀತಿಯ ಸಮಸ್ಯೆಗಳನ್ನು ಹಾಗೆ ತಪ್ಪುಗಳನ್ನು ಮಾಡಿದ್ದೀವಿ. ಅದರಿಂದನೇ ಕಳಿಸಿ ಸಿಕ್ಕಿದೆ. ಅಂದರೆ ಮೌನದಲ್ಲಿ ಆ ಹೋರಾಟ ನಡೀತಾ ಇದ್ರೂ ಕೂಡ ಅಲ್ಲಿ ಒಂದು ಮೌನದ ಶಕ್ತಿ ಅದಕ್ಕೆ ಒಂದು ಪ್ರಾಯಶ್ಚಿತ್ತವನ್ನು ಕೂಡ ಮಾಡಿಕೊಂಡಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಇಲ್ಲಿ ಗುರುವಿನ ಶರಣದಲ್ಲಿರೋದ್ರಿಂದ ನಿಮ್ಮ ಜೀವನದ ಉದ್ದೇಶ ನಿಮಗೀಗ ಸ್ಪಷ್ಟ ಆಗ್ತದೆ. ಯಾವ ದಾರಿಯಲ್ಲಿ ಸಾಗಬೇಕು, ಏನನ್ನು ಆಯ್ಕೆ ಮಾಡ್ಕೊಳ್ಬೇಕು, ಯಾವ ನಿರ್ಧಾರದ ಮೇಲೆ ಒತ್ತು ಕೊಡಬೇಕು ಅನ್ನೋದು ನಿಮಗೀಗ ಸ್ಪಷ್ಟವಾಗಿ ಅದಕ್ಕೆ ಒಂದು ಭರವಸೆ ಸಿಕ್ಕಿದೆ. ಅದರ ಆಧಾರದ ಮೇಲೆ ಕೆಲವು ತೀರ್ಮಾನಗಳನ್ನು ತಗೊಳ್ತಾ ಇದ್ದೀರಾ. ಅಂದರೆ ಇಷ್ಟೊಂದು ಸಕ್ಷಮತೆ ಬಂದಿದ್ದೆಲ್ಲೂ, ಅಂದರೆ ಹಿಂದೆ ಹೇಗಿದ್ರಿ ಈಗ ಹೇಗಿದ್ದೀರಾ, ಇಷ್ಟೊಂದು ಧೈರ್ಯ ಆತ್ಮವಿಶ್ವಾಸ ಬಂದಿದ್ದೆಲ್ಲಿ ಅಲ್ವಾ? ಗುರುವಿನ ಶರಣದಲ್ಲಿ ಹೋದ್ಮೇಲೆ ತಾನೇ ಅವರಿಂದ ಶಿಕ್ಷಣನೂ ಸಿಕ್ಕಿದೆ, ಶಿಕ್ಷೆನೂ ಸಿಕ್ಕಿದೆ. ಶಿಕ್ಷೆ ನಿಮ್ಮದೇ ಆದ ಕರ್ಮದ ರೂಪ, ಅದನ್ನು ಕಳ್ಕೊಳ್ಳೋಕ್ಕೆ ಗುರುವು ದಾರಿ ತೋರಿಸಿದ್ರು. ಅದು ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ಸ್ವಲ್ಪ ನೋವು ಏರಿಳಿತ ಕಾಣುವಂತೆ ಮಾಡ್ತು. ಆದರೆ ಅದರಿಂದ ಸ್ವಲ್ಪ ದೂರದಲ್ಲಿ ನಿಂತು ನೋಡ್ತಾ ಇದ್ದೀರಾ, ಆ ಸಮಸ್ಯೆಯಿಂದ ನಾನು ಹೊರಗೆ ಬಂದೆ, ಆ ದುರ್ಬಲತೆಯಿಂದ ನಾನು ಹೊರಗೆ ಬಂದೆ ಅನ್ನೋ ರೀತಿಲಿ ನಿಮ್ಮನ್ನು ನೀವು ಸಂಭಾಳಿಸ್ಕೊಂಡು, ಈಗ ಮುಂದೆ ಇರುವ ಸಮಸ್ಯೆಗಳನ್ನು ಕೂಡ ನಾನು ಪಾರು ಮಾಡಿ ಮುಂದೆ ಹೋಗ್ತೀನಿ, ಜೀವನದ ಒಂದು ಅತ್ಯಂತ ಸರಳವಾದ ಸುರಕ್ಷಿತವಾದ ದಡವನ್ನು ನಾನು ಸೇರ್ತೀನಿ ಅನ್ನೋ ರೀತಿಲಿ ನೀವೀಗ ಒಂದು ಪ್ರಯಾಣವನ್ನು ಶುರು ಮಾಡಿದ್ದೀರಾ. ಅದು ಕೂಡ ನೀವು ನಂಬಿದ ಗುರುವಿನ ಜೊತೆ. ಖಂಡಿತ ಆ ಗುರು ನಿಮ್ಮ ಕೈ ಹಿಡಿದಿದ್ದಾರೆ. ನೀವು ಬಿಡಿಸ್ಕೊಳ್ಳೋ ಪ್ರಯತ್ನ ಪಟ್ಟರೂ ಕೂಡ ಅವರು ಅವ್ರ ಕೈಯನ್ನು ಯಾವತ್ತಿಗೂ ಬಿಡೋದಿಲ್ಲ. ಕೆಲವೊಂದು ಸಾರಿ ನೀವು ಅನಿರೀಕ್ಷಿತವಾಗಿ ಆ ಕೈಗಳನ್ನು ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಇಚ್ಛೆಗಳು ಈಡೇರಲಿಲ್ಲ ಅಂತ ಕ್ಷಣ ನಿರಾಸೆಗೊಂಡು ಬಿಡಿಸ್ಕೊಂಡಿರ್ಬೋದು. ಆ ಸಮಯದಲ್ಲಿ ಮನಸ್ಸು ಜೀವನ ಅತಂತ್ರ ಆಗಿರ್ಬೋದು. ಆದರೆ ಮತ್ತೆ ನೀವು ಮರಳಿ ಬರಬೇಕು ಅಂತೇಳಿ ಬಯಸ್ತೀರಾ. ಯಾಕಂದರೆ ಗುರು ನಿಮ್ಮನ್ನೇ ನೋಡ್ತಾ ಇದ್ದಾರೆ. ಅವರ ಆ ಕರುಣೆ, ಪ್ರೀತಿ, ಪ್ರೇಮದ ನೋಟ, ದಯೆಯ ನೋಟ ಮತ್ತೆ ನೀವು ಅಯ್ಯೋ ನಾನೆಲ್ಲೋ ತಪ್ಪು ಮಾಡಿಬಿಟ್ಟೆ, ನಾನು ಬಾಬಾರವರನ್ನು ನಂಬಿ ನಡೀತಾ ಇದೆ, ಭಗವಂತನ ಸೇವೆ ಮಾಡಿಕೊಂಡು ಎಲ್ಲೋ ಒಂದು ರೀತಿಯಲ್ಲಿ ನೆಮ್ಮದಿಯಾಗಿದ್ದೆ, ಎಷ್ಟೇ ಕಷ್ಟಗಳಿದ್ದರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಆತ್ಮವಿಶ್ವಾಸ ಅನ್ನೋದಿತ್ತು, ಎಲ್ಲೋ ಒಂದು ರೀತಿಯಲ್ಲಿ ಒಳಧ್ವನಿ ಹೇಳ್ತಾ ಇತ್ತು ಎಲ್ಲ ಒಳ್ಳೆಯದಾಗತ್ತೆ ಅಂತೇಳಿ. ಈಗ ಆ ಎಲ್ಲ ಒಂದು ವಿಚಾರದಿಂದ ಹೊರಗೆ ಬಂದು ಇನ್ನೊಂದು ರೀತಿಯ ಕತ್ತಲೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಪ್ಪ. ಈ ಕತ್ತಲೆಯಿಂದ ಹೊರಗೆ ಬರಬೇಕು ಅಂದರೆ ನಾನು ಮತ್ತೆ ಗುರುವಿನ ಶರಣಕ್ಕೆ ಹೋಗಬೇಕು, ಮತ್ತೆ ಆ ಭಗವಂತನ ಸೇವೆ ಮಾಡಬೇಕು. ಆಗಲೇ ನಾನು ಇದರಿಂದ ಹೊರಗೆ ಬರೋಕ್ಕೆ ಸಾಧ್ಯ. ಯಾರೂ ನನಗೆ ಸಹಾಯ ಮಾಡ್ತಾರೆ ಅಂಥೇಳಿ ಬೇರೆಯವ್ರ ಮೇಲೆ ನಿರೀಕ್ಷೆ ಇಡೋದಕ್ಕಿಂತ ನನ್ನ ಆತ್ಮವಿಶ್ವಾಸದ ಮೇಲೆ ನಾನು ನಿರೀಕ್ಷೆ ಇಡೋಣ. ನನ್ನ ಪೂರ್ಣ ಸಮರ್ಪಣೆಯನ್ನು ಗುರುವಿನಲ್ಲಿ ಶರಣಾಗಿಸೋಣ. ಅವರು ಖಂಡಿತ ನನಗೆ ಸಹಾಯ ಮಾಡ್ತಾರೆ. ಯಾಕಂದರೆ ಜನರಿಗೆ ಕೈಗೆಟುಕುವಷ್ಟು ಕಾಣ್ತಾ ಇದೆ, ಆದರೆ ನನ್ನ ಗುರುವಿಗೆ, ನಾನು ನಂಬಿದ ಗುರುವಿಗೆ ಹಿಂದಿನದ್ದು ಕಾಣ್ತು. ಅಂದರೆ ಹಿಂದಿನ ಜನ್ಮದ್ದು ಎಲ್ಲ ಕಂಡಿದೆ, ಮುಂದಿನ ನನ್ನ ಭವಿಷ್ಯವೇ ಕಾಣಿಸ್ತಾ ಇದೆ. ಹಾಗಾಗಿ ಅವರ ಶರಣದಲ್ಲಿ ನಾನು ಇರೋಣ ಅನ್ನೋ ರೀತಿಲಿ ನೀವು ನಿಮಗೆ ಹೇಳ್ಕೊಂಡು ಸಮಾಧಾನ ಪಡಿಸ್ಕೊಂಡು ಮತ್ತೆ ಆ ಶಿಸ್ತಿನ ಕಡೆ ಮರಳುತ್ತಾ ಇದ್ದೀರಾ. ಕೆಲವರ ಎನರ್ಜಿಗೆ ಬರ್ತಾ ಇದೆ, ನೀವು ಅಂದ್ಕೊಂಡಿದ್ದು ನಡೀಲಿಲ್ಲ, ಇಲ್ಲ ನಿಮ್ಮಿಂದ ಪ್ರೀತಿಯಿಂದ ಇದ್ದ ಒಂದು ವಿಚಾರವನ್ನು ಕಿತ್ಕೊಂಡಿದ್ದಾರೆ, ವ್ಯಕ್ತಿಯನ್ನಾಗಿರ್ಬೋದು, ಸಂಬಂಧವನ್ನಾಗಿರ್ಬೋದು, ಯಾವುದೋ ಒಟ್ಟು ಇಷ್ಟಪಟ್ಟದನ್ನು ಕಿತ್ಕೊಂಡಿದ್ದಾರೆ. ಈ ನೋವಿಂದ ನೀವು ದೂರ ಆಗಿದ್ರಿ. ಆದರೆ ಈಗ ಅತಂತ್ರಗೊಂಡ ಮನಸ್ಸನ್ನು ಮತ್ತೆ ಸಂಭಾಳಿಸ್ತಾ ನೀವು ಗುರುವಿನೆಡೆಗೆ ಮರುಕಳಿಸಿ ಬಂದಿದ್ದೀರಾ. ಎಷ್ಟೋ ಜನರು ಅದೇ ರೀತಿ ಎನರ್ಜಿನ ಹೊಂದಿದ್ದೀರಾ. ನೀವು ಹಿಂದೆ ಕೂಡ ಬಾಬಾರವರನ್ನು ಆರಾಧನೆ ಮಾಡ್ತಿದ್ರಿ, ಇಲ್ಲ ಯಾರೋ ನಿಮ್ಮನ್ನು ದಾರಿ ತಪ್ಪಿಸಿರ್ಬೋದು, ಇಲ್ಲ ಬಾಬಾರವರ ಬಗ್ಗೆ ನಿಮಗೆ ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಸರಿಯಾದ ದಾರಿಯನ್ನು ಅಲ್ಲಗಳಿಲಿಕ್ಕೆ, ಅಂದರೆ ಒಂದು ಸ್ವಲ್ಪ ಅಡ್ಡದಾರಿಗೆ ತಗೊಂಡು ಹೋಗಲಿಕ್ಕೆ ಪ್ರಯತ್ನ ಪಟ್ಟರು. ಆದರೆ ನೀವು ಕೂಡ ಸ್ವಲ್ಪ ಹೌದಾ ಹಾಗಾ ಹೀಗ ಅಂತ ಹೇಳಿ ಮನಸ್ಸನ್ನು ಆ ಕಡೆ ವಾಲಿಸ್ಕೊಂಡ್ರು ಕೂಡ ಕೆಲವೊಂದು ಸಾರಿ ಅವರು ಹೇಳಿದರು ಅಷ್ಟೇ, ಅಲ್ಲಿ ಕೈ ಬಿಟ್ಟರು. ಅವರೇನಾದರೂ ನಿಮ್ಮನ್ನು ಕಾಪಾಡಿದ್ರ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟರ? ಏನೂ ಮಾಡಲಿಲ್ಲ. ಆ ವಾಸ್ತವ ಸತ್ಯವನ್ನು ಅರ್ಥ ಮಾಡಿಕೊಂಡ ತಕ್ಷಣ ನಿಮಗನ್ನಿಸ್ತು ಅವ್ರು ಬಂದರು, ನನ್ನನ್ನು ನನ್ನ ಭಾವನೆಯಿಂದ ದೂರ ಮಾಡಿದರು, ಪೂಜೆ ಮಾಡಬಾರ್ದು ಹಾಗೆ ಹೀಗೆ ಏನೇನೋ ನನ್ನ ಮನಸ್ಸನ್ನು ವಿಚಲಿತಗೊಳಿಸಿದ್ರು, ಹೋಗ್ಬಿಟ್ರು. ಆದರೆ ನನ್ನ ಜೊತೆ ಯಾರೂ ಇಲ್ಲ ಈಗ. ಅದೇ ಎಲ್ಲೋ ಒಂದು ರೀತಿಯಲ್ಲಿ ಬಾಬಾರವರ ಜೊತೆ ನಾನಿದ್ದ ಅನುಭವಗಳು, ಅವ್ರು ನನಗೆ ಯಾವೆಲ್ಲ ರೀತಿಯಲ್ಲಿ ಸಣ್ಣದಾದರೂ ಸಹಾಯ ಮಾಡಿದ ಅನುಭವಗಳು ಮಾತ್ರ ನನ್ನ ಹೃದಯದಲ್ಲಿ ನೆನಪಿದ್ದಾವೆ. ಅಂದರೆ ಸ್ಥಿರವಾಗಿದ್ದು ಭಗವಂತರೇ, ಗುರುವೇ, ಅವರ ಶರಣದಲ್ಲಿ ಮತ್ತೊಮ್ಮೆ ನಾನು ಹೋಗೋಣ, ನನ್ನ ತಪ್ಪಾಯಿತು ಅಂತ ಹೇಳಿ ಕೇಳೋಣ ಅನ್ನೋ ರೀತಿಯಲ್ಲಿ ಮರಳಿ ಬಂದದ್ದು ಉಂಟು, ಮರಳಿ ಬರ್ತಾ ಇರೋದು ಉಂಟು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ವಾಸ್ತವ ಸ್ಥಿತಿಯ ಪರಿಚಯವನ್ನು ಮಾಡಿಸಿದರು.
ನೀವು ಅವ್ರ ಕೈ ಬಿಟ್ಟು ನೀವು ದೂರ ಹೋಗಿದ್ದು ಅಲ್ವಾ. ಮಗು ನಿಮ್ಮದೇ ಆದ ಒಂದು ಮಗು, ಸಣ್ಣ ಪಾಪು 1 ವರ್ಷದ್ದು, ನಿಮ್ಮ ಕೈ ಬಿಟ್ಟು ಸ್ವಲ್ಪ ದೂರ ರಸ್ತೆಯಲ್ಲಿ ಓಡೋದಾಗ ಈ ಬಸ್ಸು, ಲಾರಿ, ಸೈಕಲ್ಲು, ಇಲ್ಲ ಯಾವುದೋ ಒಂದು ಪ್ರಾಣಿ ಇವೆಲ್ಲ ನೋಡಿದಾಗ ಅದಕ್ಕೆ ಆತಂಕ ಆಗ್ಬಿಡುತ್ತೆ. ಓಡಿ ಬಂದ್ಬಿಡುತ್ತೆ ಅದು ವಾಪಸ್. ಯಾಕೇಳ್ರಿ, ಅಮ್ಮನ ಕೈಯಲ್ಲಿ ನನ್ನ ಕೈ ಇದ್ದರೆ ನಾನು ಸುರಕ್ಷಿತನಾಗಿರ್ತೀನಿ, ಅಮ್ಮ ಅವೆಲ್ಲದರಿಂದ ನನ್ನನ್ನು ಪಾರು ಮಾಡ್ತಾಳೆ. ಇಲ್ಲ ಅಂದರೆ ನಾವು ಇವೆಲ್ಲ ನನಗೇನು ಮಾಡಿಬಿಡ್ತೇವೆ ಅನ್ನೋ ರೀತಿಲಿ ಅವಕ್ಕೆ ದಾರಿನೇ ಕಾಣೋದಿಲ್ಲ. ಎಲ್ಲದರಿಂದ ನಾನು ಹೇಗೆ ಪಾರಾಗೋದು ಅನ್ನೋ ರೀತಿಲಿ ಆ ಮನಸ್ಸಿಗೆ ಅನಿಸುತ್ತೆ, ಆ ಸಣ್ಣ ಪುಟ್ಟ ಮಗುವಿನ ಮನಸ್ಸಿಗೆ ಅನಿಸುತ್ತೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಒಂದು ಕ್ಷಣ ನೀವು ಕೂಡ ಅದೇ ಭರವಸೆಯಿಂದ ಕೈ ಬಿಟ್ಟಿರ್ತೀರ. ಅದು ಬಿಡಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಾಗ ಸ್ವಲ್ಪ ದೂರ ಹೋಗ್ತದೆ, ಅಲ್ಲಿರೋ ಒಂದು ಬಸ್ಸು, ಲಾರಿ, ಪ್ರಾಣಿ ಇಂಥದ್ದೆಲ್ಲ ನೋಡಿ ಭಯಗೊಂಡು ಮತ್ತೆ ಅದು ಮರಳಿ ಬರುತ್ತೆ ಅನ್ನೋದು ನಂಬಿಕೆ ನಿಮಗಿರುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ದೂರ ಕೈ ಬಿಟ್ಟಿರ್ತೀರ. ಆದರೆ ಕಾಳಜಿ, ಪ್ರೀತಿ ಸುತ್ತುವರೆದು ಎಲ್ಲ ರೀತಿಯ ಕಣ್ಣುಗಳು ನಿಮ್ಮದು ಆ ಮಗುವಿನ ಮೇಲೇ ಇರುತ್ತೆ. ಆದರೂ ಕೂಡ ಧೈರ್ಯ ಮಾಡಿ ಚೂರು ಕೈ ಬಿಟ್ಟಿರ್ತೀರಲ್ಲ, ಅದೇ ರೀತಿ ನೀವು ಹಿಡಿದ ಕೈಗಳನ್ನು ಗುರುವು ಸ್ವಲ್ಪ ಬಿಟ್ಟಿರ್ತಾರೆ. ಯಾಕಂದರೆ ನೀವೇ ಬಿಡಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಿರ್ತೀರ. ನೀವೇನೋ ಬೇಡಿರ್ತೀರ, ಅದು ಆಗೋದಿಲ್ಲ, ಸಮಯಕ್ಕೆ ಅನುಗುಣವಾಗಿ ಅವರು ಸಾಥ್ ಕೊಟ್ಟಿಲ್ಲ, ಇಲ್ಲ ನಾನು ಇಷ್ಟು ವರ್ಷದಿಂದ ಪೂಜೆ ಮಾಡಿದೆ ಯಾವುದೇ ರೀತಿ ಪ್ರತಿಫಲ ಸಿಕ್ಕಿಲ್ಲ, ಎಷ್ಟು ಮಾಡಿದ್ರು ಇಷ್ಟೇ ಆಯಿತು ಅನ್ನೋ ರೀತಿಯಲ್ಲಿ ನೀವು ಕೈ ಬಿಟ್ಟಿದ್ದು. ಎಲ್ಲೋ ಅಲ್ದಾಡ್ತಾ ಇದ್ದೀರಾ, ಇಲ್ಲ ಇನ್ನೊಂದು ಕಡೆ ಹೋಗ್ಬೋದು. ಒಟ್ಟಾರೆಯಾಗಿ ನಿಮ್ಮ ಮನಸ್ಸನ್ನು ಚಂಚಲತೆಗೊಳಿಸ್ಕೊಂಡು ಭರವಸೆಯಿಂದ ಆಚೆಗೆ ಹೋಗಿ ನೀವು ಕೈ ಬಿಟ್ಟಿದ್ದು. ಆದರೂ ಕೂಡ ಗುರು ಅಲ್ಲೇ ನಿಂತಿದ್ರು. ಅವ್ರಿಗೆ ಅಷ್ಟು ಭರವಸೆ, ನೀವು ಮತ್ತೆ ಮರಳಿ ಬಂದೇ ಬರ್ತೀರಿ. ಯಾಕಂದರೆ ನಿಮ್ಮದು ಆ ಗುರುವಿನದು ಅವಿನಾಭಾವ ಸಂಪರ್ಕ ಸಂಬಂಧ ಕೂಡ. ಅಂದರೆ ಈಗಾಗಲೇ ನೀವು ಅವರಿಂದ ಒಳಿತನ್ನು ಕಂಡಿದ್ರಿ, ಆದರೆ ನಿಮಗೆ ಇಷ್ಟ ಆಗಿದ್ದು ಇನ್ನಷ್ಟು ಸಿಗಲಿಲ್ಲ ಅಂದ ತಕ್ಷಣ ನೀವು ಅವ್ರ ಕೈ ಬಿಟ್ಟಿದ್ದು. ಯಾಕೆ ಹೇಳ್ರಿ, ಇಲ್ಲಿ ಏನಾಗುತ್ತೆ ಅಂದರೆ ಈಗ ಮದುವೆ ಆಗಬೇಕು, ಮದುವೆ ಆಗ್ತೀರಾ, ಬಾಬಾ ಆಶೀರ್ವಾದ ಮಾಡಿದ್ರು, ಮದುವೆ ಆಯಿತು. ಆವಾಗ ಬಾಬಾರವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ರಿ. ಮಕ್ಕಳಾಗಬೇಕು, ಅಲ್ಲಿ ಸ್ವಲ್ಪ ಅಂತರ ಆಯಿತು. ಆಗ ಬಾಬಾ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಅಂತ ಪ್ರಾರ್ಥನೆ ಮಾಡಿದರೆ ಅಲ್ಲೂ ಅವ್ರು ಕೊಟ್ಟರು. ಆಮೇಲೆ ಮಕ್ಕಳಾದಮೇಲೆ ಇನ್ನೊಂದು ರೀತಿ ಸಮಸ್ಯೆ ಶುರುವಾಯಿತು. ಆಗ ನೀವು ಹಿಂದಿನದ್ದು ಎರಡದನ್ನು ಮರೆತು ಬಿಡ್ತೀರ. ಆ ಸಮಸ್ಯೆಗೆ ಪರಿಹಾರ ಸಿಗಲಿಲ್ಲ, ಸ್ವಲ್ಪ ತಿಂಗಳುಗಳಾಯಿತು ಅಂದರೆ ಬಾಬಾ ನನ್ನ ಜೊತೆ ಇಲ್ಲವೇ ಇಲ್ಲ ಅನ್ನೋ ರೀತಿಲಿ ನೀವೇ ಎಲ್ಲೋ ಒಂದು ರೀತಿಯಲ್ಲಿ ದಿಕ್ಕು ತಪ್ಪಿ ಆ ಕಡೆ ಈ ಕಡೆ ಪರಿಹಾರಕ್ಕೋಸ್ಕರ ಅದರ ಸಮಸ್ಯೆಗೆ ಏನಾದರೂ ಪರಿಹಾರ ಕಂಡುಕೊಳ್ತೀನಿ ಅನ್ನೋ ರೀತಿಲಿ ಓಡಾಡ್ತಾನೆ ಇರ್ತೀರ, ಅಲ್ದಾಡ್ತಾನೆ ಇರ್ತೀರ. ಆಗಲೂ ಕೂಡ ಗುರುವು ಅಲ್ಲೇ ನಿಂತಿರ್ತಾರೆ. ಯಾಕಂದರೆ ಅವ್ರಿಗೆ ನಂಬಿಕೆ ಇದೆ, ನಿನ್ನ ಸಂಬಂಧ ಅವಿನಾಭಾವ, ನಿನಗೆ ನಾನೇನು ಅಂತೇಳಿ ಗೊತ್ತಿದೆ ಒಳ ಮನಸ್ಸಿಗೆ. ಆದರೂ ಭೌತಿಕ ವಿಚಾರಗಳಿಗೆ ಅಂದರೆ ಮೋಹಕ್ಕೆ ಸಿಲುಕಿ ಇಲ್ಲ ಯಾರದ್ದೋ ಮಾತು ಕೇಳಿ ಅಲ್ದಾಡ್ತಾ ಇದೆಯಾ, ನೀನು ಮರಳಿ ಬಂದೇ ಬರ್ತೀಯಾ. ಅಲ್ಲಿವರೆಗೂ ನಾನು ನಿನ್ನನ್ನು ನನ್ನ ಕಣ್ಗಾವಲಿನಲ್ಲೇ ಇಟ್ಕೊಂಡಿರ್ತೀನಿ. ಯಾವುದೇ ರೀತಿಯ ಅಸುರಕ್ಷತೆ ನಿನ್ನ ಜೀವನದಲ್ಲಿ ನಡೆಯಲ್ಲ. ಆದರೂ ಸಣ್ಣ ಪುಟ್ಟ ಏರಿಳಿತಗಳನ್ನು, ಪೆಟ್ಟುಗಳನ್ನು ಕೊಡ್ತೀನಿ. ಯಾಕಂದರೆ ಪಾಠ ಕಲಿಯದ ಹೊರತು ನೀನು ಪರೀಕ್ಷೆಯನ್ನು ಪಾಸ್ ಮಾಡೋದಿಲ್ಲ ಅನ್ನೋ ರೀತಿಲಿ ಇಲ್ಲಿ ಒಂದಿಷ್ಟು ಬದಲಾವಣೆಗಳಾಗಿದ್ದಾವೆ. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇದನ್ನು ನೀವು ವೈಯಕ್ತಿಕವಾಗಿ ಯಾವೆಲ್ಲ ರೀತಿಲೂ ನೀವು ತಗೊಳ್ಬೋದು. ವೈಯಕ್ತಿಕ ಸಂಬಂಧದ ರೀತಿಲಿ, ಪ್ರೀತಿಯ ರೀತಿಲಿ, ಕೆಲಸದಲ್ಲಿ, ಹಾಗೆ ನಿಮ್ಮದೇ ಆದ ಒಂದು ಸ್ವಂತ ವಿಚಾರಗಳಲ್ಲಿ ತಗೊಳ್ಬೋದು. ನಾನು ಅದನ್ನು ಬಿಡಿಸಿ ಹೇಳ್ತಾ ಇಲ್ಲ, ಯಾಕಂದರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ನಾನು ಅದಕ್ಕೆ ಉದಾಹರಣೆಯಾಗಿ ಈ ರೀತಿಯಾಗಿ ಕೊಟ್ಟಿದ್ದೀನಿ. ಕಾರ್ಡ್ಗಳನ್ನು ವಿಸ್ತರಿಸ್ಬಿಡ್ತೀನಿ ಒಂದೊಂದ್ಸರಿ. ಹಾಗೆ ಸಣ್ಣ ಆಗಿ ನಾನು ಹೇಳ್ಬೋದು, ಆದರೆ ನಿಮಗೆ ವಿಸ್ತರಿಸಿ ಹೇಳಿದರೆ ಅರ್ಥ ಆಗುತ್ತೆ ಅಂತೇಳಿ ಈ ರೀತಿಯಾಗಿ ಈಗಿನ ಎನರ್ಜಿಗೆ ವಿಸ್ತರಿಸ್ತೇನೆ. ಹಾಗಾಗಿ ಇಲ್ಲಿ ಅಫರ್ಮೇಷನ್ ಮಾಡಿ ನಿಮ್ಗೆ ಏನು ಬೇಕೋ ಅದನ್ನು ಕೊಟ್ಟೇ ಕೊಡ್ತಾರೆ. ಆದರೆ ಇಲ್ಲಿ ನಿಮ್ಮ ಬಗ್ಗೆನೂ ನಂಬಿಕೆ ಇರಬೇಕು, ಹಾಗೆ ಭಗವಂತನ ಬಗ್ಗೆನೂ ನಂಬಿಕೆ ಇರಬೇಕು, ಆ ವಿಚಾರದ ಬಗ್ಗೆನೂ ನಂಬಿಕೆ ಇರಬೇಕು. ಹಾಗೆ ನೀವು ಆಯ್ಕೆ ಮಾಡ್ಕೊಂಡಿದ್ದು ಸರಿ ಇದೆ ಅನ್ನೋ ರೀತಿಯಲ್ಲಿ ನಿಮಗೆ ವಿಶ್ವಾಸ ಮೊದಲಿರಬೇಕು. ಎಲ್ಲೋ ಒಂದು ರೀತಿಯಲ್ಲಿ ಅದರಲ್ಲಿ ಸಂದೇಹ ಇದ್ದು ನೀವು ಪ್ರಾರ್ಥನೆ ಸಲ್ಲಿಸಿದಾಗ ನಿಮಗೆ ಸಂದೇಹ ಇರುತ್ತಲ್ಲ. ಹಾಗಾಗಿ ಅಲ್ಲೂ ಕೂಡ ಅವ್ರು ಹೇಳೋದೇನು ಗೊತ್ತಾ, ನಿನ್ನ ಮನಸ್ಸಲ್ಲೇ ಮೊದಲು ಅದಕ್ಕೊಂದು ಸ್ಪಷ್ಟತೆ ಸಿಗಲಿ, ನಂತರ ನಾನು ಅದಕ್ಕೆ ಉತ್ತರ ಕೊಡ್ತೀನಿ, ನಂತರ ಅದಕ್ಕೆ ನಾನು ಸಹಾಯ ಮಾಡ್ತೀನಿ ಅನ್ನೋ ರೀತಿಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾಯಿದೆ. ಹಾಗೆ ಇಲ್ಲಿ ನೀವು ಪ್ರಾಣಿ ಪಕ್ಷಿಗಳಿಗೆ ಸಹಾಯ ಮಾಡ್ತಾ ಇದ್ದೀರಾ. ಇದು ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ಪ್ರೌಡ್ ಫೀಲ್ ಮಾಡ್ತಾ ಇದೆಯಲ್ಲ, ಒಳಗೆ ಹೆಮ್ಮೆ ಪಡ್ತಾ ಇದ್ದೀರಾ. ಅಹಂಕಾರ ಅಲ್ಲ, ಅಹಂ ಅಲ್ಲ, ನಾನು ಮಾಡಿದೆ ಅನ್ನೋ ರೀತಿಲಲ್ಲ, ಈ ಕೆಲಸ ಮಾಡೋದ್ರಿಂದ ಎಷ್ಟು ಸಂತೋಷ ಸಿಗುತ್ತಲ್ಲ ಅನ್ನೋ ರೀತಿಲಿ ಫೀಲ್ ಮಾಡ್ತಾ ಇದ್ದೀರಾ. ಹಿಂದೆ ಹೀಗಿರಲಿಲ್ಲ, ಈಗ ನಾನು ಅದನ್ನೆಲ್ಲ ಪ್ರೀತಿಸಿ ಅವುಗಳಿಗೆ ಸಹಾಯ ಮಾಡ್ತಾ ಇರೋದ್ರಿಂದ ಆ ಪ್ರಾಣಿ ಪಕ್ಷಿಗಳು ಸಹ ಎಷ್ಟೊಂದು ಕನೆಕ್ಷನ್ ನನ್ನ ಜೊತೆ ಪಡ್ಕೊಂಡಿದ್ದಾವಲ್ವ. ಇದು ಎಂಥ ಸಂಬಂಧ, ಎಷ್ಟು ಖುಷಿ ಕೊಡುತ್ತಲ್ಲ. ಯಾವುದೇ ರೀತಿ ಕೆಲಸ ಮಾಡಿದ್ರು ಈ ಇನ್ನೊಬ್ಬರಿಗೆ ಸೇವೆಗೆ, ಅಂದರೆ ನಿಸ್ಸಹಾಯಕರಿಗಾಗಿರ್ಬೋದು, ಪ್ರಾಣಿ ಪಕ್ಷಿಗಳಿಗೆ ನೀರು ಕೊಟ್ಟಾಗ ಏನೋ ಒಂದು ರೀತಿಯಲ್ಲಿ ಎಷ್ಟು ಸಂತೋಷ ಆಗುತ್ತೆ ಅಂದರೆ, ಏನೋ ಒಂದು ಯುದ್ಧನೇ ಗೆದ್ದುಬಿಟ್ಟೆ ಅನ್ನೋ ರೀತಿಯಲ್ಲಿ ನಿಮಗೆ ಸಂತೋಷ ಆಗ್ತಾಯಿದೆ. ಆ ಸಂತೋಷ ನಿಮ್ಮ ದೇಹದಲ್ಲಿರುವ ಅನೇಕ ರೀತಿಯ ನಿರುಪಯುಕ್ತ ಸೆಲ್ಸ್ಗಳನ್ನು, ಅಂದರೆ ಯಾವುದೇ ರೀತಿಯ ಒಂದು ಶಕ್ತಿ ಇಲ್ಲದೆ
ಇದ್ವಲ್ಲ ಅಂಥವಕ್ಕೆ ಉತ್ಸಾಹ ಕೊಟ್ಟಿದೆ. ಹಾಗೆ ಯಾವ ಒಂದು ನಿಮ್ಮ ದೇಹಕ್ಕೆ ವ್ಯರ್ಥ ಆಗಿತ್ತಲ್ಲ, ಏನಾದರೂ ನಿಮಗೆ ಸಮಸ್ಯೆ ಮಾಡ್ತಾ ಇದ್ದಲ್ಲ, ಅದನ್ನು ಗುಣಪಡಿಸ್ತಾ ಇದ್ದೇವೆ. ಅಷ್ಟೊಂದು ಶಕ್ತಿ ಪಾಸಿಟಿವ್ ಎನರ್ಜಿಗೆ ಇದೆ. ಅದೇ ಪಾಸಿಟಿವ್ ಎನರ್ಜಿ ವಿಶ್ವಾಸವನ್ನು, ಸಕಾರಾತ್ಮಕತೆಯ ಊರ್ಜೆಗಳನ್ನು ತುಂಬಲು ಗುರುವು ಬಯಸ್ತಾ ಇದ್ದಾರೆ. ಯಾಕಂದರೆ ನಿಮ್ಮ ದೇಹದಲ್ಲೇ ಎಲ್ಲ ರೀತಿಯ ಶಕ್ತಿ ಇದೆ, ಎಲ್ಲ ರೀತಿಯ ಒಂದು ಸಿಸ್ಟಮ್ ಅಳವಡಿಸಿಯೇ ಅವರು ನಮ್ಮನ್ನು ಸೃಷ್ಟಿ ಮಾಡಿರೋದು ಅಲ್ವಾ. ಅಲ್ಲಿಗೆ ಭಗವಂತನಿಗಿಂತ ಇಂಜಿನಿಯರ್ ಬೇರೆ ಯಾರೂ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ನಮ್ಮ ದೇಹ ಒಂದು ಸಿಸ್ಟಮೆಟಿಕ್ ಆಗಿ, ಈ ನೈಸರ್ಗಿಕವಾಗಿ ಅಂದರೆ ಈ ಪ್ರಕೃತಿಗೆ ಹೊಂದ್ಕೊಂಡು ಜೀವನ ಸಾಗಿಸ್ತಾ ಇದೆ. ಅಂದರೆ ಅದು ಹೋಗ್ತಾ ಇದೆ, ಆ ದೇಹ ಆಗಿರ್ಬೋದು, ಮನಸ್ಸಾಗಿರ್ಬೋದು. ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಭಗವಂತ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ಅಂದರೆ ಯಾವುದೂ ಕೂಡ ವ್ಯರ್ಥ ಇಲ್ಲ, ಎಲ್ಲದೂ ಕೂಡ ಒಂದು ಅರ್ಥಗರ್ಭಿತವಾಗಿರುತ್ತೆ. ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳುವ ವಿಚಾರ ನಮಗೆ ತಿಳಿದಿರಬೇಕು. ಅದನ್ನು ಬುದ್ಧಿವಂತಿಕೆಯಿಂದ ಸಂಭಾಳಿಸುವ ರೀತಿಯಲ್ಲಿ ನಾವು ಅದನ್ನು ತಗೊಂಡಾಗ ಖಂಡಿತವಾಗಿಯೂ ನಿಮ್ಮ ಜೀವನಕ್ಕೆ ಅದು ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ನೀವೀಗ ಕಂಡುಕೊಂಡಿದ್ದೀರ. ತುಂಬ ಸಂತೋಷ ಕೊಡ್ತಾ ಇದೆ ಕೆಲವೊಂದು ಪರಿವರ್ತನೆಗಳು. ಆಧ್ಯಾತ್ಮಿಕತೆಯಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡಿದ್ದು ಅಷ್ಟೇ. ಒಂದು ವಿಷ್ಣು ಸಹಸ್ರನಾಮನೇ ಓದ್ತಾ ಇರ್ಬೋದು, ಹಾಗೆ ದೇವಿ ಪುರಾಣನೇ ಓದ್ತಾ ಇರ್ಬೋದು, ಹಾಗೆ ಭಗವದ್ಗೀತೆನೇ ಓದ್ತಾ ಇರ್ಬೋದು, ಸಾಯಿ ಸಚ್ಚರಿತ್ರೆನೇ ಓದ್ತಾ ಇರ್ಬೋದು. ಎಲ್ಲ ಒಂದು ಬಲವಾದ ವಿಶ್ವಾಸ ಬಂದ್ಬಿಟ್ಟಿದೆ ನಿಮಗೆ. ಬೇರೆ ಯಾರೋ ಬಂದು ಭರವಸೆ ತುಂಬಲಿ ಅಂತೇಳಿ ನೀವು ಕಾಯೋದಿಲ್ಲ. ಯಾಕಂದರೆ ನಿಮ್ಮಲ್ಲೇ ಆತ್ಮವಿಶ್ವಾಸ ಇದೆ, ಅದನ್ನೇ ಜಾಗೃತಗೊಳಿಸಿದ್ದಾರೆ. ಕೆಲವೊಂದು ಸಮಸ್ಯೆಗಳು, ಏರಿಳಿತಗಳು, ನೋವುಗಳು, ದುಃಖಗಳು ನಿಮ್ಮನ್ನು ಗಟ್ಟಿಯಾಗಿಸ್ತಾ ಇದ್ದಾವೆ, ನಿಮ್ಮನ್ನು ದುರ್ಬಲತೆಗೆ ಜಾರಿಸ್ತಾ ಇಲ್ಲ. ಅಂದರೆ ಅದರಿಂದ ನೀವೇನೋ ಕಲಿಯೋದಿದೆ, ಅದಕ್ಕೆ ಬಂದಿತ್ತು. ತುಂಬ ಕಲಿಸಿದೆ, ಕಲ್ತಿದ್ದೀರಾ, ಬರ್ತಾ ಇದೆ ವಿಚಾರ. ಒಟ್ಟಾರೆಯಾಗಿ ಗುರು ಹೇಳ್ತಿದ್ರೆ, ನಿಮ್ಮ ಅನಾರೋಗ್ಯದ ಸಮಸ್ಯೆಗೆ ನಿನ್ನಲ್ಲೇ ಮದ್ದಿದೆ ಆತ್ಮವಿಶ್ವಾಸ. ಅದನ್ನು ನೀನು ಮೊದಲು ಕಂಡುಕೋ. ನಿನ್ನನ್ನು ಪ್ರೀತಿಸು, ಗೌರವಿಸು, ಕಾಳಜಿ ಮಾಡು. ಅದರ ಜೊತೆಗೆ ಪ್ರಕೃತಿಯ ಎನರ್ಜಿಗೆ ಕನೆಕ್ಟ್ ಆಗು. ಆ ಪ್ರಕೃತಿ ನಿನಗೆ ಅನೇಕ ರೀತಿಯಲ್ಲಿ ಸಹಾಯ ಮಾಡುತ್ತೆ. ಯಾಕಂದರೆ ಆ ಪ್ರಕೃತಿಯು ಕೂಡ ನಾನಾಗಿದ್ದೇನೆ, ಭೂಮಿಯೂ ನಾನೇ, ಆಕಾಶನೂ ನಾನೇ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ ವಿಚಾರ. ನೀನು ನನ್ನ ಯಾವುದೇ ರೀತಿ ಒಂದು ಪ್ರಕೃತಿಯ ವಿಚಾರಕ್ಕೆ ಸಂಬಂಧಪಟ್ಟದ್ದ ಎನರ್ಜಿಗೆ ಕನೆಕ್ಟ್ ಆದರೂ ಕೂಡ ನಾನು ಅದರ ಮೂಲಕ ನಿನಗೆ ಸಹಾಯ ಮಾಡ್ತೀನಿ. ನಂಬಿಕೆ ಮೊದಲಿಡಬೇಕು, ಆಗಲೇ ಅದರ ಫಲವು ನಿನಗೆ ಸಿಗೋದು. ಕರ್ಮ ಮಾಡು, ಪ್ರತಿಫಲದ ನಿರೀಕ್ಷೆ ಮಾಡಬೇಡ. ಆ ಪ್ರತಿಫಲವನ್ನು ಯಾವ ಸಮಯದಲ್ಲಿ ಹೇಗೆ ಕೊಡಬೇಕು ಅದನ್ನು ಹೊತ್ತು ನಾನೇ ಬರ್ತೀನಿ ಸಹಾಯದ ರೂಪದಲ್ಲಿ ಅನ್ನೋ ರೀತಿಯಲ್ಲಿ ಗುರು ಹೇಳಿದರೆ, ಅದೇ ರೀತಿ ಸಹಾಯವನ್ನು ನೀವು ಪಡ್ಕೊಂಡಿದ್ದೀರ. ಸಾಕಷ್ಟು ಅನುಭವಗಳಿದೆ ನಿಮ್ಮ ಹೃದಯದಲ್ಲಿ ಬಾಬಾನ ವಿಚಾರದಲ್ಲಿ. ನೀವು ಅವರಿಂದ ಎಷ್ಟು ಸಹಾಯ ಪಡ್ಕೊಂಡಿದ್ದೀರಾ, ಯಾವೆಲ್ಲ ರೀತಿಯಲ್ಲಿ ಪರಿವರ್ತನೆ ಸಿಕ್ಕಿದೆ, ಯಾವೆಲ್ಲ ರೀತಿಯಲ್ಲಿ ಅವರು ನಿಮಗೆ ಭರವಸೆ ಕಳ್ಕೊಂಡಂಥ ಸಂದರ್ಭದಲ್ಲಿ ಸಹಾಯ ಮಾಡಿದ್ದಾರೆ, ಜೀವನನೇ ಸಾಕು ಅಂದ ಸಂದರ್ಭದಲ್ಲೂ ಕೂಡ ಸಹಾಯ ಮಾಡಿದ್ದಾರೆ. ನಿಮಗೆ ಅದರ ಪ್ರತಿಯೊಂದು ಲೆಕ್ಕ ಇದೆ. ಆದರೂ ಕೂಡ ಈಗ ಬಯಸಿದ್ದು ಸಿಗಲಿಲ್ಲ ಅಂದ ತಕ್ಷಣ ಹಿಂದಿನದೆಲ್ಲ ಮರೆತು ಎಲ್ಲೋ ಅಲ್ದಾಡುತ್ತೆ ಮನಸ್ಸು. ಮತ್ತೆ ಅದನ್ನು ಮರಳಿ ತಂದುಕೊಡ್ತೀರಾ, ಮತ್ತೆ ಗುರುವಿನ ಬಳಿ ಬರ್ತೀರಾ. ಇದೇ ರೀತಿ ಕೆಲವು ಬಾರಿ ನಡೆದಿದೆ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ಒಟ್ಟಾರೆಯಾಗಿ ಗುರು ಮಾತ್ರ ಕಾಯ್ತಾ ಇದ್ದಾರೆ, ನಾನು ನಿನ್ನ ಜೊತೆಗಿದ್ದೀನಿ, ನೀನು ಎಲ್ಲೇ ಹೋದರೂ ನನ್ನ ಕೈ ಬಿಟ್ಟು ಮತ್ತೆ ನೀನು ನನ್ನ ಸೆಳೆತಕ್ಕೆ ಬರ್ತೀಯಾ, ಯಾಕಂದರೆ ನೀನು ನನ್ನ ಕಣ್ಗಾವಲಿನಲ್ಲಿ ಇದೆಯಾ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಹಾಗಾಗಿ ನೀವು ಮರಳಿ ಬಂದದ್ದು. ಯಾವುದೇ ರೀತಿಯಲ್ಲಿ ನಿಮ್ಮ ಒಂದು ಎನರ್ಜಿ ಹೇಗಿದೆ ಅಂದರೆ ಪಾಸಿಟಿವ್ ಆಗಿ, ಯಾರು ಬಾಬಾರವರನ್ನು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನೀವಂತೂ ನಂಬಿದ್ದೀರಾ. ಆದರೆ ನಿಮ್ಮ ನಂಬಿಕೆಯ ಆಧಾರದ ಮೇಲೆ ಸಾಕಷ್ಟು ಜನರು ಕೂಡ ಬದಲಾಗಿದ್ದಾರೆ, ಸಾಕಷ್ಟು ನಿಮ್ಮದೇ ಆದ ಸಂಬಂಧಗಳು ಕೂಡ ಬದಲಾಗಿದ್ದಾವೆ. ಬೇಡ ಬಾಬಾ ಅಂದವರು ಕೂಡ ನಿಮಗಿಂತ ಹೆಚ್ಚು ನಂಬಲಿಕ್ಕೆ ಶುರು ಮಾಡಿದ್ದಾರೆ ಅಲ್ವಾ. ಅದೇ ಗುರು, ಮೊದಲು ನೀನು ನಂಬು, ಖಂಡಿತ ನಿನ್ನ ಸುತ್ತಮುತ್ತ ಇರುವ ವಾತಾವರಣವನ್ನು ನಾನು ಬದಲಿಸ್ತೀನಿ. ಒಟ್ಟಾರೆಯಾಗಿ ನಿನ್ನ ಮನಸ್ಸಿನ ಪ್ರಕಾರ ನಿನ್ನ ಜೀವನವನ್ನು ನಾನು ಸಂಭಾಳಿಸ್ತೀನಿ ಅನ್ನೋ ರೀತಿಯಲ್ಲಿ ನಿಮಗೆ ಭರವಸೆ ಇಲ್ಲಿ ಈಗಿನ ಎನರ್ಜಿಗೆ ಕೊಡ್ತಾ ಇದ್ದಾರೆ. ವಾಸ್ತವವಾಗಿ ನಾನು ಈಗಲೂ ಕೂಡ ನಿನ್ನ ಜೊತೆಗಿದ್ದೀನಿ, ಈ ಕ್ಷಣ ಕೂಡ ನಾನು ನಿನ್ನ ಜೊತೆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಾಳೆ ಅನ್ನೋದು ಒಂದು ಮರೀಚಿಕೆ, ಇವತ್ತು ಅನ್ನೋದು ಸತ್ಯ, ಈ ಕ್ಷಣ ಅನ್ನೋದು ಸತ್ಯ. ಈ ಕ್ಷಣ ನಾನು ನಿನ್ನ ಜೊತೆಗಿದ್ದೀನಿ, ನನ್ನ ಅನುಭವವನ್ನು ಹೊಂದು. ನಾಳೆ ತನ್ನಿಂದ ತಾನೇ ಸುಂದರವಾಗಿ ರಚನೆ ಆಗುತ್ತೆ. ನಾಳೆ ಅನ್ನೋ ಮರೀಚಿಕೆ ಹಿಂದೆ ಓಡಬೇಡ, ಸುಸ್ತಾಗ್ತೀಯ, ಆಯಾಸ ಆಗ್ತೀಯ, ಒತ್ತಡಕ್ಕೆ ಜಾರ್ತೀಯ. ಇವತ್ತು ಅನ್ನೋ ಸಂತೋಷದ ಕ್ಷಣವನ್ನು ಅನುಭವಿಸು, ಇವತ್ತಿನ ಕರ್ಮದ ಉದ್ದೇಶವನ್ನು ಶುದ್ಧಗೊಳಿಸು. ಖಂಡಿತ ನಾಳೆ ತನ್ನಿಂದ ತಾನೇ ಸುಂದರವಾಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ನಿನ್ನ ಮುಂದಿನ ಜೀವನದ ಉದ್ದೇಶ ನಿನಗೆ ಗೊತ್ತಿಲ್ಲ, ಆದರೆ ನನ್ನ ಶರಣದಲ್ಲಿದೆಯಾ. ನಿನ್ನ ಮುಂದಿನ ಭವಿಷ್ಯವನ್ನು ಹೇಗೆ ರೂಪಿಸ್ಕೊಳ್ಬೇಕು, ಜೀವನದ ಉದ್ದೇಶ ಏನು, ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಹಾಗೆ ಹಿಂದಿನ ಕರ್ಮಗಳು ಅದಕ್ಕೆ ಅಂಟಿಕೊಂಡಿದ್ದಾವೆ, ಅಂಟಿಕೊಂಡು ಬಂದಿರುವ ಬ್ಲಾಕೇಜ್ಗಳು, ಕೆಟ್ಟ ಕರ್ಮಗಳ ಬಂಧನದಿಂದ ನಿನ್ನನ್ನು ಹೇಗೆ ಮಾಡಬೇಕು, ಎಲ್ಲದರ ಸಿದ್ಧತೆ ನಾನು ಮಾಡ್ತಾ ಇರ್ತೀನಿ. ನಿಮ್ಗೆ ಅನಿಸ್ತಾ ಇದೆ ನಿಧಾನ ಆಗತ್ತೆ ಅನ್ನೋ ರೀತಿಯಲ್ಲಿ, ಆದರೆ ಗುರುವು ಎಲ್ಲ ರೀತಿಯ ಸಿದ್ಧತೆಯನ್ನು ಗೊಳಿಸೋದ್ರ ಜೊತೆಗೆ ನಿಮ್ಮನ್ನು ಕೂಡ ಶುದ್ಧಗೊಳಿಸ್ತಾ ಇರ್ತಾರೆ ಕೆಲವು ಕರ್ಮಗಳಿಂದ. ಹಾಗಾಗಿ ನಿಮ್ಮಿಂದ ಕೆಲವೊಂದು ಸೇವೆಗಳು ಆಗ್ತಾ ಇರೋದು, ನಿಮ್ಮಲ್ಲಿ ಶಿಸ್ತು ಮೂಡ್ತಾ ಇರೋದು, ಹಾಗೆ ನಿಮ್ಮ ಜೀವನದ ಉದ್ದೇಶವನ್ನೇ ನೀವು ಬೇರೆ ದಿಕ್ಕಿಗೆ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗಿರೋದು, ನಿಮ್ಮನ್ನು ನೀವು ತಿದ್ಕೊಳ್ಳೋಕ್ಕೂ ಕೂಡ ಕಾರಣವಾಗಿರೋದು. ಇದಕ್ಕೆಲ್ಲ ಕಾರಣ ಗುರುವು ಪ್ರತಿ ಕ್ಷಣನೂ ಕೂಡ ನಿಮ್ಮ ಜೊತೆಗಿದ್ದಾರೆ, ಅದರಿಂದನೇ ಇದು ಸಾಧ್ಯವಾಗಿರೋದು. ಆ ಕಡೆ ಈ ಕಡೆ ನೋಡಬೇಡ್ರಿ, ನಿಮ್ಮ ಮನಸ್ಸಾಕ್ಷಿಯನ್ನೊಮ್ಮೆ ಕೇಳಿ, ಇದು ಸತ್ಯನಾ ಅಂತೇಳಿ. ಆಗ ನಿಮಗೆ ಅದರ ವಾಸ್ತವ ಸತ್ಯ ಅರ್ಥ ಆಗತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಇಲ್ಲಿ
ಯಾವ ವಿಚಾರಕ್ಕೆ ತುಂಬ ಅಂಟ್ಕೊಂಡಿದ್ದೀರಲ್ಲ, ಅದು ಆಗಲೇಬೇಕು, ಹೀಗೆ ಆಗಬೇಕು, ಹಾಗೆ ಆಗಬೇಕು, ನಾನು ಹೇಳಿದಾಗೆ ಆಗಬೇಕು, ಆ ಅಂಟುವಿಕೆಯನ್ನು ಸ್ವಲ್ಪ ಸಡಿಲಗೊಳಿಸಿ ಅದನ್ನು ಗುರುವಿನ ಶರಣದಲ್ಲಿ ಹಾಕಿ. ಅಂದರೆ ನನ್ನಿಂದನೇ ನಾನೇ ಮಾಡ್ತೀನಿ ಅನ್ನೋದಕ್ಕಿಂತ, ಬಾಬಾ ಈ ರೀತಿ ವಿಚಾರ ಇದೆ, ಈ ರೀತಿ ಆಗಬೇಕು ಅನ್ನೋದು ನನ್ನ ಆಸೆ ಇದೆ, ನೀವು ಅದನ್ನು ಸರಿಪಡಿಸ್ಕೊಡ್ರಿ. ಏನು ಆಗಬೇಕು ಅಂತೇಳಿ ನನಗೆ ಗೊತ್ತಾಗ್ತಾ ಇಲ್ಲ, ಆದರೆ ಯಾವುದು ಸರಿ ಇದೆಯೋ ನನಗೆ, ನನ್ನ ಜೀವನಕ್ಕೆ, ನನ್ನ ಕುಟುಂಬಕ್ಕೆ, ಅದನ್ನೇ ನನಗೆ ಸರಿಪಡಿಸಿಕೊಡಿ, ಒದಗಿಸಿಕೊಡಿ ಅನ್ನೋ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಈ ಸಮಯದಲ್ಲಿ ಸುಮ್ಮನೆ ಒತ್ತಡಕ್ಕೆ ಜಾರಬೇಡಿ. ಅದು ಹಾಗಾಗತ್ತೆ, ಮದುವೆ ಹೇಗೆ ಮಾಡೋದು, ಹಣ ಇಟ್ಟಿಲ್ಲ, ಏನು ಮಾಡೋದು, ಸಮಸ್ಯೆಗೆ ಪರಿಹಾರ ಅನ್ನೋ ರೀತಿಲಿ ಎಲ್ಲ ಭಾರವನ್ನು ನಿಮ್ಮ ಹೆಗಲ ಮೇಲೆ ಹೊತ್ತೆ ಸಾಕ್ತಾ ಇದ್ದೀರಾ. ಎಲ್ಲ ಭಾರವನ್ನು ನೀವೇ ಹೊತ್ಕೊಂಡು ಸಾಕ್ತಾ ಇದ್ದೀರಾ ಅಂದರೆ ಮತ್ತೆ ಗುರು ಏನು ಮಾಡ್ತಾರೆ, ನೋಡ್ತಾ ಇರ್ತಾರೆ ಅಲ್ವಾ. ನೀವು ಯಾವಾಗ ಅದನ್ನು ಇಳಿಸಿ ಪೂರ್ಣ ನಂಬಿಕೆಯಿಂದ ಅವರ ಶರಣದಲ್ಲಿ ಶರಣಾಗಿಸ್ತೀರೋ ಆಗ ಅದನ್ನು ಅವ್ರಿಗೆ ಒಪ್ಪಿಗೆ ಆದಂಗೆ ಅಲ್ವಾ, ಒಪ್ಪಿಸ್ದಂಗೆ. ನೀವು ಎಲ್ಲಿವರೆಗೂ ಅವರಿಗೂ ಒಪ್ಪಿಸ್ತೀನಿ ಅಂತೀರಾ, ಮತ್ತು ನಿಮ್ಮ ಮೇಲೂ ಆ ಭಾರವನ್ನು ಹೊತ್ಕೊಂಡು ಸಾಕ್ತಾ ಇದ್ದೀರಾ, ಅಲ್ಲಿಗದು ಪೂರ್ಣ ಶರಣಾಗತಿ ಅನ್ನೋದಿಲ್ಲ. ಪರಿಪೂರ್ಣವಾಗಿ ಶರಣಾಗಿಸ್ಬೇಕು. ಅಂದರೆ ಈಗ ಮಗು ಒಂದು ಸಂತೆಯಲ್ಲಿ ಒಂದು ಮಗುನ ಕರ್ಕೊಂಡು ಹೋಗ್ತೀರಾ, ನಿಮ್ಮ ಹೆಗಲ ಮೇಲೆ ಆ ಮಗು ಮಲಗಿದೆ ಅಂದರೆ ಅಮ್ಮ ನನ್ನ ಜೊತೆಗಿದ್ದಾಳೆ, ಅಪ್ಪ ನನ್ನ ಜೊತೆಗಿದ್ದಾರೆ, ನಿಶ್ಚಿಂತೆಯಿಂದ ಸಂತೆಯಲ್ಲೂ ಕೂಡ ಆರಾಮಾಗಿ ಮಲಗುತ್ತೆ. ನೀವು ಆ ಸಂತೆಯಲ್ಲಿ ಕೂಡ ಆ ಮಗುವನ್ನು ಒಂದು ಕೆಳಗಡೆ ಮಲಗಿಸಿ ಬಂದ್ರಿ ಅಂದರೆ ಅದು ನಿಮಗೆ ನಂಬಿಕೆ ದ್ರೋಹ ಆಗಲ್ವಾ. ಅಂದರೆ ಆ ಮಗು ನಿಮ್ಮನ್ನು ತುಂಬ ನಂಬಿರುತ್ತೆ. ಆ ಸಮಯದಲ್ಲಿ ನೀವು ಅದನ್ನು ಆ ರೀತಿ ಬಿಟ್ಟು ಹೋದರೆ ಅಲ್ಲಿ ಕರ್ಮ ಯಾರದ್ದು ವೃದ್ಧಿ ಆಗೋದು ನಿಮ್ಮದು. ಯಾಕಂದರೆ ಆ ಮಗುವಿನದ್ದು ಏನೂ ತಪ್ಪಲ್ಲ, ಯಾಕಂದರೆ ಅದು ನಿಮ್ಮನ್ನು ನಂಬಿತ್ತು. ಆ ನಂಬಿಕೆಗೆ ಮೋಸ ಮಾಡಿದವರು ಯಾರು, ನೀವು. ಹಾಗೆ ಆಗಿರೋದು ಇಲ್ಲಿ. ಗುರುವು ನೀವು ಆ ಭಾರವನ್ನು ಸಂಪೂರ್ಣವಾಗಿ ಇಟ್ಟಿದ್ದೀರಾ ಅಂತೇಳಿ ನಂಬಿದ್ದಾರೆ, ಆದರೂ ಕೂಡ ನಿಮಗೆಲ್ಲೋ ಒಂದು ರೀತಿಯಲ್ಲಿ ಸಂದೇಹ, ತೊಳಲಾಟ ಮಾಡಿಕೊಡ್ತಾರಾ ಇಲ್ವಾ, ಆಗೋದಿಲ್ವಾ ಅನ್ನೋ ರೀತಿಯ ಸಂದೇಹದಲ್ಲಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಆ ರೀತಿ ಸಂದೇಹವನ್ನು ಈ ಕ್ಷಣನೇ ಬಿಡಿ. ಈ ಕ್ಷಣವೇ ಆ ವಿಚಾರವನ್ನು ಗುರುವಿನ ಪಾದಗಳಲ್ಲಿಟ್ಟು ಶರಣಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ಬೆಳಗ್ಗೆನೇ ಅದರಲ್ಲಿ ಹೊಸ ಬದಲಾವಣೆಯನ್ನು ಕಾಣ್ತೀರ. ಹಾಗೆ ಇವತ್ತಿನ ದಿನ ನೀವು ಬೆಳಗ್ಗೆ ಆದಮೇಲೆ ಇವತ್ತಿನ ದಿನ ನಿಮಗೆ ಸಮರ್ಪಣೆ, ನಿಮ್ಮಿಂದನೇ ಶುರುವಾಗಿದೆ. ನನ್ನ ದಿನವನ್ನು ಇವತ್ತು ನಿಮಗೆ ನಾನು ಸಮರ್ಪಣೆ ಮಾಡಿದ್ದೀನಿ. ಇವತ್ತು ನಾನು ಹೇಗಿರಬೇಕು, ನನ್ನ ಜೀವನದಲ್ಲಿ ಏನು ನಡಿಬೇಕು, ಎಲ್ಲ ರೀತಿಯ ಒಂದು ಟೈಮ್ ಟೇಬಲ್ ನೀವೇ ನನಗೆ ಹಾಕ್ಕೊಟ್ಬಿಡಿ ಅನ್ನೋ ರೀತಿಲಿ ನಿಶ್ಚಿಂತೆಯಿಂದ ಅವರಲ್ಲಿ ಅರ್ಪಣೆ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನಿಮ್ಮ ಮಕ್ಕಳಿಗೆ ನೀವು ಒಂದು ಟೈಮ್ ಟೇಬಲ್ ಹಾಕ್ಕೊಡ್ತೀರಾ, ಅದರ ಪ್ರಕಾರ ಅವ್ರು ನಡೀತಾರೆ. ಅವರಿಗೆ ಯಾವುದೇ ರೀತಿ ರಿಸ್ಕ್ ಇರಲ್ಲ ಟೈಮ್ ಟೇಬಲ್ ಮಾಡ್ಕೊಳ್ಳೋದು, ಯಾಕಂದ್ರೆ ನೀವು ಹಾಕ್ಕೊಟ್ಟಿರ್ತೀರ. ಹಾಗೆ ನೀವು ಗುರುವಿನ ಟೈಮ್ ಟೇಬಲಲ್ಲಿ ಹೋಗ್ತಾ ಇದ್ದರೆ ಖಂಡಿತವಾಗಿಯೂ ನಿಮ್ಮ ಜೀವನ ಕೂಡ ಸುರಕ್ಷಿತವಾಗಿರುತ್ತೆ. ಆ ನಂಬಿಕೆ ನಿಮಗಿರಬೇಕು. ನಂಬಿಕೆ ವಿಚಲಿತಗೊಂಡಾಗ, ಸಂದೇಹಕ್ಕೊಳಗಾದಾಗ ಆಗ ಅದರಲ್ಲಿ ಬ್ಲಾಕೇಜ್ಗಳು ಉಂಟಾಗ್ತದೆ. ಇವತ್ತಿನ ಎನರ್ಜಿಯ ರೀಡಿಂಗ್ ನಿಮಗೆ ಮನಸ್ಸಿಗೆ ಹತ್ತಿರವಾಗಿದ್ದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಎಲ್ಲ ದಿನಗಳು ಒಂದೇ ರೀತಿ ಎನರ್ಜಿ ಸಿಗೋದಿಲ್ಲ. ಇಲ್ಲಿ ಯಾವ ರೀತಿ ವಿಚಾರ ಇಲ್ಲಿ ಬರುತ್ತೋ ಆ ವಿಚಾರವನ್ನು ನಾನು ನಿಮಗೆ ಮನ ಮುಟ್ಟಿಸುವ ಕೆಲಸ ಮಾಡ್ತೀನಿ. ಯಾಕಂದರೆ ನಾನು ಒಂದು ಮಾಧ್ಯಮ ಅಷ್ಟೇ. ಇಲ್ಲಿ ಯಾವ ರೀತಿ ಎನರ್ಜಿ ಬರುತ್ತೋ ನೀವು ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಹಾಗೆ ನಾನು ಇಲ್ಲಿ ಒಂದು ರೀಡಿಂಗ್ ಕೊಡಬೇಕಾಗತ್ತೆ. ಹಾಗಾಗಿ ಪ್ರತಿದಿನವೂ ಪ್ರತಿ ಥರ ಒಂದೇ ರೀತಿ ಇರೋದಿಲ್ಲ ಬ್ಲೆಸ್ಸಿಂಗ್. ಒಂದೊಂದು ರೀತಿ ನಿಮಗೆ ಮಾರ್ಗದರ್ಶನ ಇರುತ್ತೆ. ಹಾಗೆ ಕೆಲವು ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಕೂಡ ಬರ್ತಾ ಇರುತ್ತೆ. ಹಾಗೆ ಒಂದು ಪ್ರಯಾಣವನ್ನು ಮಾಡ್ತಿದ್ದೀರಾ, ಈ ಸಮಯದಲ್ಲಿ ಮಕ್ಕಳ ಮೇಲೆ ನಿಗಾ ಇರಲಿ ಅನ್ನೋ ರೀತಿಯಲ್ಲಿ ಬರ್ತಿದೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಕೂಡ ಇರಬೇಕು ಅನ್ನೋ ರೀತಿಯಲ್ಲಿ ಬರ್ತಿದೆ. ಸುತ್ತಮುತ್ತ ಇರುವ ವಾತಾವರಣವನ್ನು ಗಮನಿಸಿ ನಿಮ್ಮನ್ನು ನೀವು ಸಂಭಾಳಿಸ್ಕೊಳ್ತಾ ಹಾಗೆ ಗುರುವಿನ ಆ ಒಂದು ಪ್ರಯಾಣವನ್ನು ಸಮರ್ಪಣೆ ಮಾಡಿ ನಿಶ್ಚಿಂತೆಯಿಂದ ಗುರುವಿನ ನಾಮಸ್ಮರಣೆಯೊಂದಿಗೆ ನೀವು ಆ ಒಂದು ಯಾವ ಒಂದು ತಿರುಗಾಟ ಮಾಡಬೇಕು, ಪ್ರಯಾಣ ಮಾಡಬೇಕು ಅಂತ ಬಯಸ್ತಾ ಇದ್ರೆ ಅದನ್ನು ಎಂಜಾಯ್ ಮಾಡಿ. ಖಂಡಿತ ಗುರುವು ನಿಮ್ಮ ಸಂತೋಷಕ್ಕೆ ಯಾವುದೇ ರೀತಿ ಅಡ್ಡಿ ಬರದಂತೆ ನೋಡ್ಕೊಳ್ತಾರೆ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.